ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಪುಮಾದ್ಯಮೀಶಂ ವಂದೇ ಭವಗ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯಾವನಿಮಗಾಃ ನಮಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವಾ ಪ್ರದಿಶ ಸುದೃಶನ್ನೋ ಜಯ ಜಯ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಘಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಮುಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಾಃ ರಾಘವೇಂದ್ರಂ ತಮಾಶ್ರಯೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಬನೀನ್ ನುಮಃ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಒಳ್ಳೆಯ ಕೆಲಸ ಅಂತಂದರೆ ಅದರ ಜೊತೆಗೆ ಕೆಟ್ಟದು ಹೋಗಬೇಕು. ಕೆಟ್ಟದು ಎಲ್ಲಿವರೆಗೆ ಹೋಗುವುದಿಲ್ಲ ಅದು ಒಳ್ಳೆಯ ಕೆಲಸ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಒಳ್ಳೆಯದು ಅಂತಂದರೆ ಅರ್ಥ ಕೆಟ್ಟದು ಹೋಗಬೇಕು ಅಂತ ಅರ್ಥ. ನಮ್ಮದೇನು ಗೊತ್ತಾ, ಒಳ್ಳೆಯದೂ ಇರಲಿ ಕೆಟ್ಟದೂ ಇರಲಿ ಅಂತ, ಹಾಗಾಗೋದಿಲ್ಲ ಅಂತ ಹೇಳ್ತಾರೆ. ನಮ್ಮಲ್ಲೊಂದು ಕೆಟ್ಟ ಪ್ರಾರ್ಥನೆ ಇದೆ, ಎಲ್ಲರೂ ಒಳ್ಳೆಯದಾಗಲಿ ಅಂತ. ಇದು ಇಂಪಾಸಿಬಲ್ ಅಂತ. ಎಲ್ಲರೂ ಒಳ್ಳೆಯವರಾಗಲಿಕ್ಕೆ ಸಾಧ್ಯನ? ಎಲ್ರಿಗೂ ಒಳ್ಳೆಯದಾಗಲಿಕ್ಕೆ ಸಾಧ್ಯನ? ಪಾಕಿಸ್ತಾನಕ್ಕೂ ಒಳ್ಳೆಯದಾಗಬೇಕು, ನಮಗೂ ಒಳ್ಳೆಯದಾಗಬೇಕು, ಇದು ಸಾಧ್ಯನ? ಇದು ಅಸಾಧ್ಯ. ಇದು ಅದರಿಂದ ಎಲ್ರಿಗೂ ಒಳ್ಳೆಯದು ಅಂತಂದರೆ ಎಲ್ಲವರಿಗೆ ಕೆಟ್ಟವರಿಗೆ ಎಲ್ಲಿವರೆಗೆ ನಿರ್ಮೂಲನೆ ಆಗುವುದಿಲ್ಲ ಅಲ್ಲಿವರೆಗೆ ಒಳ್ಳೆಯವರಿಗೆ ಒಳ್ಳೆಯದಾಗಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಒಳ್ಳೆಯವರಿಗೆ ಒಳ್ಳೆಯದಾಗಬೇಕು, ಕೆಟ್ಟವರಿಗೆ ಕೆಟ್ಟದಾಗಬೇಕು. ಹೀಗಿರುವುದು. ನಮ್ಮ ಆಚಾರ್ಯರು ಹೇಳ್ತಾರೆ, ದುಃಖಾತ್ ಕಷ್ಟಾತ್ ಕಷ್ಟತರಂ ಯಾಂತು ಸರ್ವೇ ದುರ್ಯೋಧನಾದಯ ಅಂತ. ಪಾಂಡವರೂ ಒಳ್ಳೆಯವರಾಗಬೇಕು, ದುರ್ಯೋಧನಾದಿಗಳೂ ಒಳ್ಳೆಯವರಾಗಬೇಕು. ಸಾಧ್ಯನೇ ಇದು? ಅಸಾಧ್ಯ ಇದು. ಪಾಂಡವರು ಚೆನ್ನಾಗಿರಬೇಕಾದ್ರೆ ದುರ್ಯೋಧನ ಇರಬಾರ್ದು, ದುರ್ಯೋಧನ ಚೆನ್ನಾಗಿದ್ದರೆ ಪಾಂಡವರು ಕಾಡಿಗೆ ಹೋಗಬೇಕು. ಹಾಗಾಗಿ ಪಾಂಡವರು ಊರಲ್ಲಿ ರಾಜ್ಯಭಾರ ಮಾಡಬೇಕಾಗಿದ್ದರೆ ದುರ್ಯೋಧನಾದಿಗಳು ಪೆಟ್ಟಿಗೆ ಕಟ್ಟಬೇಕು ಅಂತ ಅದಕ್ಕೆ ಅರ್ಥ ಅಲ್ವಾ? ಹಾಗಾಗಿ ಒಳ್ಳೆಯ ಕೆಲಸ ಅಂತಂದರೆ ಕೆಟ್ಟದ್ದು ನಿರ್ಮೂಲನೆ ಆಗಬೇಕು. ಇದರ ಅರ್ಥನೇ ಹಾಗೆ. ಎರಡೂ ಒಳ್ಳೆಯದಾಗಲಿಕ್ಕೆ ಸಾಧ್ಯನೇ ಇಲ್ಲ, ಅಸಾಧ್ಯ, ಅಸಂಭಾವಿತ ಅಂತ. ಹಾಗಾಗಿ ರಾಜಸೂಯ ಯಾಗ ಅದರ ಕೊನೆಯ ಫಲಶ್ರುತಿ ಇನ್ನೂ ಅವಭೃತ ಸ್ನಾನ ಮುಗಿಲಿಲ್ಲ. ಅಗ್ರಪೂಜೆ ಮಾಡುವಾಗಲೇ ಅಗ್ರಪೂಜೆ ಭೀಷ್ಮರು ಘೋಷಣೆ ಮಾಡಿದ ಹಾಗೆ ಕೃಷ್ಣದೇವರಿಗೆ ಅದು ವೇದವ್ಯಾಸದೇವರಿಗೆ ಮಾಡಿದರೆ ತಪ್ಪೇನೂ ಇಲ್ಲ. ವೇದವ್ಯಾಸದೇವರೇ ಬ್ರಹ್ಮತ್ವಕ್ಕೆ ಕೂತಿದ್ದಾರೆ, ವೇದವ್ಯಾಸದೇವರೇ ಪ್ರಾಶ್ನಿಕರಾಗಿದ್ದಾರೆ, ವೇದವ್ಯಾಸದೇವರೇ ಸೂತ್ರಧಾರರು, ಅವರಿಗೆ ಮಾಡಿದರೆ ತಪ್ಪಿರಲಿಲ್ಲ. ಪರಶುರಾಮ ದೇವರು ಅಗ್ನಿಯಲ್ಲಿ ಆರಾಧಿಸಲ್ಪಡತಕ್ಕ ದೇವರು. ಎಲ್ಲಿಯಾದರೂ ಅಗ್ನಿಯಲ್ಲಿ ಆರಾಧನೆ ಮಾಡುವಾಗ ಹರಿಣೀಪತಿ ಪರಶುರಾಮಾಯ ನಮಃ ಅಂತ ನಾವು ಉಪಾಸನೆ ಮಾಡುವವರು. ಅಗ್ನಿಯಲ್ಲಿ ಪರಶುರಾಮ ಧ್ಯಾನ ಮಾಡದೆ ಪೂಜೆ ಮಾಡಲಿಕ್ಕೆ ಆಗುವುದೇ ಇಲ್ಲ. ಹೋಮ ಅಂದರೆ ಪರಶುರಾಮ ದೇವರು ಬರಬೇಕು. ಪರಶುರಾಮ ದೇವರಿಗೆ ಅಗ್ರ ಪೂಜೆ ಕೊಟ್ಟರೆ ಹೋಮದಲ್ಲಿ ವಿಹಿತವಾದ್ದು. ಪರಶುರಾಮ ದೇವರಿಗೂ ಮಾಡಬಹುದಿತ್ತು ಅಗ್ರ ಪೂಜೆ, ಮಾಡಬೇಕಾದ್ದು. ವೇದವ್ಯಾಸದೇವರಿಗೆ ಮಾಡಲೇಬೇಕು. ವೇದ ಇಲ್ಲದೆ ಹೇಗೆ ಹೋಮ ಮಾಡೋದು? ವೇದ ಇಲ್ಲದೆ ಹೋಮ ಮಾಡಲಿಕ್ಕಾಗುವುದಿಲ್ಲ. ಆದ್ದರಿಂದ ಹೋಮ ಅಂದರೆ ವೇದದ ಮೂಲಕ ದೇವತೆಗಳನ್ನು ಆಹ್ವಾನ ಮಾಡಿ ಅಗ್ನಿಯಲ್ಲಿ ಕೂಡಿಸಿ ಅವರಿಗೆ ಆಹುತಿಯನ್ನು ಕೊಡಬೇಕಾದ್ದು. ಆದ್ದರಿಂದ ವೇದವ್ಯಾಸದೇವರು ಮುಖ್ಯ.
ಕೃಷ್ಣದೇವರಿಲ್ಲದೆ ಹೋಮ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಜರಾಸಂಧನ ಸಂಹಾರದಿಂದ ಪ್ರಾರಂಭ ಮಾಡಿ ಎಲ್ಲ ಸಂಪತ್ತಿನ ಕ್ರೋಢೀಕರಣ ಆಗಿ ಎಲ್ಲ ಋತ್ವಿಗ್ವರಣೆ ಎಲ್ಲ ವ್ಯವಸ್ಥೆ ವಿತರಣೆ ಎಲ್ಲದರಲ್ಲಿಯೂ ಕೃಷ್ಣನ ಪಾತ್ರ ಹಿರಿದಾದದ್ದು. ಹೀಗಿರುವಾಗ ಕೃಷ್ಣನಿಗೆ ಯಾಕೆ ಅಗ್ರಪೂಜೆ ಅಂತಂದರೆ ಅದಕ್ಕೊಂದು ಕಾರಣ ಹೇಳಿದರು. ಅದು ವೇದವ್ಯಾಸ ದೇವರಿಗೆ ಅಗ್ರಪೂಜೆ ಮಾಡಿದರೆ ಏನು ನಿರ್ಣಯ ಆಗೋದಿಲ್ಲ ಅಂತ. ಯಾಕೆಂದರೆ ನಿರ್ಣೀತ ಆಗಿದೆ ಅಂತ, ಹೊಸ ನಿರ್ಣಯ ಆಗೋದಿಲ್ಲ ಅಂತ. ಪರಶುರಾಮ ದೇವರಿಗೆ ಅಗ್ರಪೂಜೆ ಮಾಡಿದರೆ ಮೊದಲೇ ನಿರ್ಣೀತ ಆಗಿತ್ತು, ಅದೇನು ದೊಡ್ಡದೇನೂ ಅಲ್ಲ. ಈ ಯಾಗದಲ್ಲಿ ವಸ್ತು ಏನು ನಿರ್ಣಯ ಆಯಿತು, ಎಲ್ಲಿ ವಿವಾದ ಇದೆ ಆ ವಿಷಯವನ್ನು ನಾವು ಸಮರ್ಥನೆ ಮಾಡಿದರೆ ಆವಾಗ ಹೊಸ ವಿಷಯ ಸಿಕ್ಕಿದಾಗೆ. ಹಿಂದೆ ಪರಶುರಾಮ ದೇವರು ವೇದವ್ಯಾಸ ದೇವರು ಅಗ್ರಪೂಜೆ ಮಾಡಿದ ಕೂಡಲೇ ಯಾರೂ ತಕರಾರು ಮಾಡುವುದೇ ಇಲ್ಲ. ವೇದವ್ಯಾಸ ದೇವರಿಗ ನಂದು ಒಂದು ನಮಸ್ಕಾರ ಇರಲಿ, ಪರಶುರಾಮ ದೇವರಿಗ ನಂದು ಒಂದು ನಮಸ್ಕಾರ ಇರಲಿ ಅಂತ ಹೇಳುವವರು. ಯಾರೂ ತಕರಾರು ಮಾಡೋದು, ವಿವಾದನೇ ಇಲ್ಲ. ನಿರ್ಣಯ ಆಗಬೇಕಾದ್ರೆ ಒಂದು ವಿವಾದ ಆಗಬೇಕು, ವಿವಾದ ಬಂದ ಮೇಲೆ ನಿರ್ಣಯ ಆಗಬೇಕು, ಅದು ನಿರ್ಣಯ ಅಂತ. ಬ್ರಹ್ಮಸೂತ್ರದಲ್ಲಿ ಒಂದು ಅಧಿಕರಣ ಅಂತ ಆಗಬೇಕಾದ್ರೆ ಅದಕ್ಕೆ ಪೂರ್ವಪಕ್ಷ ಇದೆ, ಸಂಶಯ ಇದೆ, ಆಮೇಲೆ ನಿರ್ಣಯ ಆಗಬೇಕು. ಒಂದು ನಿರ್ಣಯ ಅಂತ ಆಗಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಿರಬೇಕು, ಆಕ್ಷೇಪಗಳಿರಬೇಕು, ಹೊಸ ಪೂರ್ವಪಕ್ಷ ಸಂಶಯ ಇರಬೇಕು, ಆವಾಗ ಉತ್ತರ ಕೊಟ್ಟರೆ ನಿರ್ಣಯ. ಹಾಗಾಗಿ ಪಾಂಡವರ ರಾಜಸೂಯದ ಯಾಗದ ವೈಶಿಷ್ಟ್ಯ ಅಂತ ಆಗಬೇಕಾದ್ರೆ ಇಲ್ಲಿವರೆಗೆ ವಿವಾದಗ್ರಸ್ತವಾದ ಒಂದು ವಿಷಯ ಈ ಸಲ ನಿರ್ಣೀತ ಆಗಬೇಕು. ಯಾವುದು ವಿವಾದಗ್ರಸ್ತ ಒಂದು ವಿಷಯ ಅಂದರೆ ಕೃಷ್ಣನ ಸರ್ವೋತ್ತಮತ್ವ ವಿವಾದಗ್ರಸ್ತ. ಕೃಷ್ಣ ಸರ್ವೋತ್ತಮ ಅಂತ ಹೇಳಿದ ಕೂಡಲೇ ಒಂಥರ ನೋಡ್ತಾರೆ, ಅದು ಹೇಗ್ರಿ ಕೃಷ್ಣ ಸರ್ವೋತ್ತಮ ಆಗೋದು ಹೇಗೆ, ಒಪ್ಪಲಿಕ್ಕಾಗೋದಿಲ್ಲ. ಯಾಕೆಂದರೆ ಗೋಪಾಲಕ, ಅವನು ಸರ್ವಪಾಲಕ ಆಗೋದು ಹೇಗೆ, ಒಪ್ಪಲಿಕ್ಕಾಗುವುದಿಲ್ಲ ಅಂತ. ಕೃಷ್ಣ ಅಂತ ಹೇಳಿದ ಕೂಡಲೇ ಅದರೊಟ್ಟಿಗೆ ಕೆಲವು ದೋಷಗಳನ್ನು ಒಟ್ಟಿಗೆ ನಾವು ಅನುಸಂಧಾನ ಮಾಡುವವರು. ಹಾಗಾಗಿ ಕೃಷ್ಣನಿಗೆ ಅಗ್ರಪೂಜೆ ಮಾಡಿದರೆ ಆವಾಗ ಎಲ್ಲ ದೋಷಗಳು ಮೈನಸ್, ಅಂದರೆ ದೋಷ ಇಲ್ಲದಿದ್ದವನು ಕೃಷ್ಣ ಅಂತ ತೀರ್ಮಾನ ಆಗ್ತದೆ. ಯಾಕೆಂತಂದರೆ ಇಡೀ ಜಗತ್ತು ಸೇರಿದ ಸಭೆ ಅದು. ಜಗತ್ತು ಅಂದರೆ ಪಾತಾಳದಿಂದ ಪ್ರಾರಂಭಿಸಿ ಸತ್ಯಲೋಕದ ತನಕ ಎಲ್ಲ ದೇವತೆಗಳು ಪಾತಾಳವಾಸಿಗಳು ಎಲ್ಲರೂ ಸೇರಿರತಕ್ಕಂತಹ ಒಂದು ವಿಶಿಷ್ಟವಾದ ಯಾಗ ಅಂದರೆ ಪಾಂಡವರು ಮಾಡಿದ ರಾಜಸೂಯ ಯಾಗ. ಇಡೀ ದೇವಲೋಕನೇ ಧರೆಗಿಳಿದಿದೆ, ಪಾತಾಳಾದಿ ಲೋಕಗಳಿಂದ ಮೇಲಕ್ಕೆ ಬಂದಿದ್ದಾರೆ, ಭೂಮಿಯಲ್ಲಿ ಎಲ್ಲ ವರ್ಷಗಳಿಂದ ಜನ ಎಲ್ಲ ಬಂದಿದ್ದಾರೆ, ದ್ವೀಪಗಳಿಂದಲೂ 7 ದ್ವೀಪಗಳಿಂದಲೂ ಜನ ಬಂದಿದ್ದಾರೆ. ಬಾರದಿದ್ದವರು ಯಾರೂ ಇಲ್ಲ. ಭೀಷ್ಮರು ಬಂದಿದ್ದಾರೆ, ದ್ರೋಣ ಬಂದಿದ್ದಾನೆ, ಅಶ್ವತ್ಥಾಮರು ಬಂದಿದ್ದಾರೆ, ಯಾರೂ ಬರಲಿಲ್ಲ. ಎಲ್ಲ ಕಾರಣ ಎಲ್ಲ ಬಂದಿದ್ದಾರೆ. ಇದಕ್ಕೆ ದುರ್ಯೋಧನ ದುಶಾಸನ ಎಲ್ಲ ಬಂದಿದ್ದಾರೆ. ಅದರಿಂದ ಇಡೀ ಜಗತ್ತಿನ ಸಂಗಮ ಈ ಯಾಗದಲ್ಲಿ ನಡೆದಿದೆ. ಹಾಗಾಗಿ ಇಲ್ಲಿ ಮಾಡ್ತಕ್ಕ ಅಗ್ರಪೂಜೆಗೆ ಒಂದು ಅಗ್ರಸ್ಥಾನ ಇದೆ. ಯಾಕೆಂದರೆ ಎಲ್ಲರೂ ಒಪ್ಪಿರತಕ್ಕಂಥದ್ದು ಅಂತ ಆಗ್ತದೆ. ಕೃಷ್ಣನಿಗೆ ಅಗ್ರಪೂಜೆ ಆಯಿತು ಅಂತಂದರೆ ಇಡೀ ಜಗತ್ತು ಒಪ್ಪಿತು ಅಂತ ಅರ್ಥ. ಮಹಾಭಾರತದ ಮಂಗಳ ಶ್ಲೋಕ ಇದೆ, ನಾರಾಯಣಂ ಸುರಗುರುಂ ಜಗದೇಕನಾಥಂ, ಜಗದೇಕನಾಥಂ ಅಂತ ಹೇಳ್ತಾರೆ. ಅದು ತೀರ್ಮಾನ ಆಗ್ತದೆ, ಇಲ್ಲಿ ಜಗತ್ತಿಗೆ ಮುಖ್ಯನಾದ ನಾಥ ಕೃಷ್ಣ ಅಂತ ತೀರ್ಮಾನ ಆಗ್ತದೆ. ಹಾಗಾಗಿ ಭೀಷ್ಮರು ಘೋಷಣೆ ಮಾಡಿದರು, ಕೃಷ್ಣನೇ ಸರ್ವ ಉತ್ತಮ, ಅವನೇ ಅಗ್ರಪೂಜೆಗೆ ಅರ್ಹ ಅಂತ ಭೀಷ್ಮರು ಘೋಷಣೆ ಮಾಡ್ತಾರೆ. ಭೀಷ್ಮರು ಘೋಷಣೆ ಮಾಡಿದರು ಅಂತಂದರೆ ಯಾರೋ ಒಬ್ಬರು ಘೋಷಣೆ ಮಾಡಿದ್ದಲ್ಲ, ಅವತ್ತಿನ ಕಾಲದ ಒಬ್ಬ ಹಿರಿಯ ವಿದ್ವಾಂಸ ಘೋಷಣೆ ಮಾಡಿದ್ದು ಅಂತ. ಭೀಷ್ಮ ಅಂತಂದರೆ ಒಳ್ಳೆಯ ವೃತ ಅನುಷ್ಠಾನ ಇರತಕ್ಕ ಬ್ರಹ್ಮಚಾರಿ ಘೋಷಣೆ ಮಾಡಿದ್ದು ಅಂತ. ಭೀಷ್ಮ ಅಂತಂದರೆ ಗಂಗೆಯ ಮಗ, ಶುದ್ಧಳಾದ ಇನ್ನೊಬ್ಬರನ್ನು ಶುದ್ಧ ಮಾಡುವ ಗಂಗೆಯ ಮಗ ಘೋಷಣೆ ಮಾಡಿದ ಅಂತಂದರೆ ಇದು ಪರಿಶುದ್ಧವಾದ ಘೋಷಣೆ ಅಂತ ಅದರ ಅರ್ಥ. ಇಡೀ ಕುರುಸೇನೆಯ ಮುಖಂಡ ಭೀಷ್ಮ, ಪಾಂಡವಾದಿಗಳಿಗೆಲ್ಲ ಪಿತಾಮಹ. ಹಾಗಾಗಿ ಅವನ ಮಾತು ಎಲ್ರಿಗೂ ಮಾನ್ಯ. ಅದರಿಂದ ಭೀಷ್ಮ ಅಂದರೆ ಎಲ್ಲರ ಒಕ್ಕೊರಡು ಅವನು ಘೋಷಣೆ ಮಾಡಿದ ಕೃಷ್ಣ ಅಗ್ರಪೂಜೆಗೆ ಅರ್ಹ ಅಂತ. ವೇದವ್ಯಾಸ ದೇವರೇನು ಮುಖ ಹಿಂಡರಿಸಲಿಲ್ಲ, ಪರಶುರಾಮ ದೇವರು ಕೆಂಪಾಗಲಿಲ್ಲ, ಕೃಷ್ಣ ಖುಷಿಯೂ ಮಾಡಲಿಲ್ಲ. ಯಾಕೆಂದರೆ ಅವನಿಗೆ ಅಗ್ರಪೂಜೆ ಮಾಡಿದರೂ ಅಷ್ಟೇ, ಬಿಟ್ಟರೂ ಅಷ್ಟೇ. ಯಾಕೆಂತಂದರೆ ಅವನು ಸರ್ವೋತ್ತಮ. ಅಗ್ರಪೂಜೆ ಮಾಡಿದ್ರಿಂದ ಏನು ಲಾಭ ಏನಿಲ್ಲ ಅವನಿಗೆ.
ಹಾಗಾಗಿ ಕೃಷ್ಣದೇವರು ಕೂಡ ಅದರಲ್ಲೇನು ವಿಕಾರ ಏನೂ ಹೊಂದಲಿಲ್ಲ. ಘೋಷಣೆ ಅಂತೂ ಆಯಿತು, ಅಗ್ರಪೂಜೆ ಘೋಷಣೆ ಆಯಿತು. ಅಗ್ರಪೂಜೆ ಘೋಷಣೆ ಆದರೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ತೀರ್ಮಾನ ಆಗ ಆಯಿತು ಅಂತ ಹೇಳುತ್ತೆ. ಆಗ ಇಡೀ ಸಭೆಯ ಫೋಟೋ ತೆಗೆದಿದ್ದಾರಂತೆ. ಯಾರಿಗೆ ಹೇಗಾಯಿತು ಅಂತ ಕೃಷ್ಣನ ಅಗ್ರಪೂಜೆಗೆ ಘೋಷಣೆ ಮಾಡಿದಾಗ ಯಾರೆಲ್ಲ ಖುಷಿಪಟ್ಟರು, ದೇವತೆಗಳು ಆನಂದಪಟ್ಟರಂತೆ. ಶಾಬಾಷ್ ಅಂತ ಎಲ್ಲರೂ ಅನುಮೋದನೆ ಮಾಡಿದ್ರಂತೆ, ಚಪ್ಪಾಳೆ ತಟ್ಟಿ ಅನುಮೋದನೆ ಮಾಡಿದ್ರಂತೆ. ಸರಿಯಾಗಿರ್ತಕ್ಕಂಥದ್ದು ಅಗ್ರಪೂಜೆ ಅಂತ ದೇವತೆಗಳು ಒಪ್ಪಿಕೊಂಡ್ರಂತೆ. ಗಂಧರ್ವರು ಯಕ್ಷರು ಅವರೆಲ್ಲ ಒಪ್ಪಿಕೊಂಡ್ರು. ಅವರ್ಯಾರು ತಕರಾರು ಮಾಡಲಿಲ್ಲ. ಭೂಮಿಯಲ್ಲಿ ಕೆಲವರು ಒಪ್ಪಿಕೊಂಡ್ರು, ರಾಜರುಗಳು ಕೆಲವರು ಒಪ್ಪಲೇ ಇಲ್ಲ, ವಿರೋಧನೆ ಮಾಡಿದರು. ನಾವೆಲ್ಲ ಅಲ್ಲಿ ಇದ್ದವರು, ನಮ್ಮದೆಂಥದ್ದು ಏನು ನಮ್ಮದು ಸ್ಥಿತಿ? ದೇವತೆಗಳು ಖುಷಿಪಟ್ಟಾಗೆ ನಾವು ಖುಷಿಯೂ ಪಡಲಿಲ್ಲ. ದುರ್ಯೋಧನಾದಿಗಳು ಹೊಟ್ಟೆ ಉರಿಸಿಕೊಂಡಾಗೆ ನಾವು ಹೊಟ್ಟೆ ಉರಿಸಿಕೊಂಡಲೂ ಇಲ್ಲ. ಯಾಕೆಂದರೆ ನಾವು ಹೋದ ಊಟಕ್ಕೆ, ನಾವು ಹೋದ ದಕ್ಷಿಣೆಗೆ, ನಾವು ಹೋದ ದಾನಕ್ಕೆ, ನಾವು ನೋಡಲಿಕ್ಕೆ ಎಂಜಾಯ್ ಮಾಡಲಿಕ್ಕೆ ಹೊತ್ತು. ಅದರಲ್ಲಿ ಕೃಷ್ಣನಿಗೆ ಅಗ್ರಪೂಜೆ ಆಯಿತು ಅಂತ ಹೇಳಿದರು, ಆಯಿತು ಜೈ ಅಂತ ಹೇಳಿದೆವು. ಶಿಶುಪಾಲ ಒಂದು ಬೈದ, ಅದಕ್ಕೆ ಕ್ಲಾಪ್ಸ್ ಹಾಕಿದೆವು, ಕರೆಕ್ಟ್ ಅಂತ ಹೇಳಿದೆವು. ಅದರ ಮೇಲೆ ಶಿಶುಪಾಲ ಸತ್ತ, ರೈಟ್ ಅದು ಸರಿ. ನಾವು ಎಲ್ಲದಕ್ಕೂ ಗೋಣಾಡಿಸುವವರು. ನಮಗೆ ಅದು ಇದು ಅಂತ ನಮ್ಮದು ಪಕ್ಷಪಾತ ಅಂತ ನಮಗೇನಿಲ್ಲ. ಆ ಕಾಲಕ್ಕೇನು ಬಂತು ಅದನ್ನು ಎದುರಿಸಿಕೊಂಡು ಹೋಗುವವರು ನಮ್ಮ ಜಾಯಮಾನ ಹಾಗಾಗಿತ್ತು. ಹಾಗಾಗಿ ನಮ್ಮದೆಲ್ಲ ಮಧ್ಯಸ್ಥಿಕೆಗಳು, ಆಚೆ ಖುಷಿಯೂ ಇಲ್ಲ, ಈಚೆ ಬೇಜಾರನೂ ಇಲ್ಲ ಅಂತಹ ಸ್ಥಿತಿ. ಆ ಸಂದರ್ಭದಲ್ಲಿ ಶಿಶುಪಾಲ ಎದ್ದು ನಮ್ಮ ದೇವರಿಗೆ ಬೈತಾನೆ, ಆಕ್ಷೇಪಗಳನ್ನು ಮಾಡ್ತಾನೆ, ಕೃಷ್ಣನಿಗೆ ವಿರೋಧಕರವಾದ ಮಾತನ್ನು ಆಡ್ತಾನೆ. ಆವಾಗ ಒಬ್ಬ ಬಂದು ಅದನ್ನು ವಿರೋಧಿಸ್ತಾನೆ, ಶಿಶುಪಾಲನನ್ನು ವಿರೋಧಿಸ್ತಾನೆ. ಅದು ಯಾರು ಅಂದರೆ ಭೀಮಸೇನ ದೇವರು. ಅವರು ಹೋಗಿ ಶಿಶುಪಾಲನ ನಾಲಿಗೆ ಎಳಿತಾರೆ. ಅಲ್ರಿ ಹೋಗಿ ನಾಲಿಗೆ ಯಾಕೆ ಎಳಿಬೇಕು ಅಂತ, ಅದು ನಾಲಿಗೆ ಇದ್ದರೆ ಅಲ್ವ ಮಾತಾಡೋದು. ನಾಲಿಗೆಯನ್ನು ಹೇಳಿದ್ರೆ ಏನು ಮಾತಾಡ್ತಾನೆ ಅವನು? ಕೃಷ್ಣನಿಗೆ ಬೈಯುವುದು ನಾಲಿಗೆಯಿಂದ, ಬೈಯುವ ನಾಲಿಗೆಯನ್ನೇ ಕತ್ತರಿಸ್ತೇನೆ ಅಂತ ಭೀಮಸೇನ ದೇವರು ಹೋದರಂತೆ. ಯಾಕೆ ಅಂತಂದರೆ ಭೀಮಸೇನ ದೇವರದೊಂದು ಪ್ರತಿಜ್ಞೆ ಇದೆ. ಏನು ಪ್ರತಿಜ್ಞೆ ಅಂತಂದರೆ, ಭಗವಂತನ ನಿಂದೆಯನ್ನು ಯಾರಾದರೂ ಮಾಡಿದರೆ ಅವ್ರ ನಾಲಿಗೆ ಕತ್ತರಿಸ್ತೇನೆ ಅಂತ ಭೀಮಸೇನ ದೇವರ ಪ್ರತಿಜ್ಞೆ. ಯಾರೇ ಇರಲಿ, ದೇವರನ್ನು ವಿರೋಧ ಮಾಡಿದರೆ, ದೇವರನ್ನು ಅಪಶಬ್ದಗಳಿಂದ ನಿಂದನೆ ಮಾಡಿದರೆ ನಾಲಿಗೆ ಕತ್ತರಿಸ್ತೇನೆ ಅಂತ ಭೀಮಸೇನ ದೇವರ ಪ್ರತಿಜ್ಞೆ ಅಂತೆ. ಪ್ರಾಯಶಃ ಭೀಮಸೇನ ದೇವರಿಗೆ ಇಲ್ಲ ಬಿಡಿ, ಇದು ನಮ್ಮದೆಲ್ಲ ನಾಲಿಗೆ ಕತ್ತರಿಸ್ತಿದ್ರು. ಯಾಕಂದರೆ ದೇವರಿಗೆ ನಿಂದೆ ಮಾಡದಿದ್ದರೆ ನಮಗೆ ನಿದ್ರೆನೇ ಬರೋಲ್ಲ. ಏನಾದರೂ ಒಂದು ಹೇಳಬೇಕು ದೇವರ ಬಗ್ಗೆ ಅಂತ. ಶಿಶುಪಾಲ ಯಾವಾಗ ದೇವರಿಗೆ ಬೈದ, ನಾಲಿಗೆಯನ್ನು ಹೇಳಿದ್ರಂತೆ ಭೀಮಸೇನ ದೇವರು, ಕತ್ತರಿಸ್ತೇನೆ ಅಂತ. ಆಗೆಲ್ಲ ಬೆನ್ನ ಹಿಂದೆ ಬಂದು ಬಡಿದ್ರಂತೆ ಅರ್ಜುನಾದಿಗಳು. ಭೀಮ ಎಲ್ಲಿದ್ದಿ ನೀನು ಅಂತ, ಪಕ್ಕದಲ್ಲಿದ್ದಾನೆ ವ್ಯವಸ್ಥೆ ಮಾಡಲಿಕ್ಕೆ, ನೀನು ಸುಮ್ಮನೆ ಇರು ಅಂತ. ಮತ್ತೆ ಕೈ ತೊಳ್ಕೊಂಡು ಬಂದರಂತೆ ಭೀಮಸೇನ ದೇವರು. ಯಾಕೆ ಕತ್ತರಿಸಿದನ್ನು ನಿಲ್ಲಿಸಿದ್ರಂತೆ. ಅಂದರೆ ಅವ್ರದ್ದು ಪ್ರತಿಜ್ಞೆ ಏನು ಅಂತಂದರೆ, ಯಾರಾದರೂ ದೇವರ ವಿರೋಧ ಮಾಡಿದರೆ ಅದನ್ನು ಪ್ರತಿಭಟನೆ ಮಾಡ್ತೇನೆ ಅಂತ. ನಮ್ಮದು ಪ್ರತಿಜ್ಞೆ ಹಾಗಿರ್ಬೇಕ್ರಿ. ನಮ್ಮನ್ನು ಹೊಗಳಿದರೆ ಮಾತ್ರ ಅದನ್ನು ಎದುರಿಸುವುದಲ್ಲ, ನಾವು ನಮ್ಮನ್ನು ಬೈದರೆ ಮಾತ್ರ ನಾವು ವಿರೋಧ ಮಾಡುವುದಲ್ಲ. ನಮ್ಮ ದೇವರನ್ನು, ನಮ್ಮ ದೇವರ ಭಕ್ತರನ್ನು, ಸನಾತನ ಸಂಸ್ಕೃತಿಯನ್ನು ಯಾರಾದರೂ ವಿರೋಧ ಮಾಡಿದರೆ ನಮ್ಮದೇ ಆಗಿರತಕ್ಕಂತಹ ಪ್ರತಿಭಟನೆ ನಮ್ಮ ಶಕ್ತಿಯನುಸಾರವಾಗಿ ನಾವು ಮಾಡಬೇಕಾದ್ದು ತಪ್ಪು ಅಂತ ಘೋಷಣೆ ಮಾಡಬೇಕಾದ್ದು. ಭೀಮಸೇನ ದೇವರನ್ನು ಮಾಡಿ ತೋರಿಸಿದರು. ನಾಲಿಗೆ ಕತ್ತರಿಸಿದರು ಆ ಶಿಶುಪಾಲನದ್ದು ಅಂತಂದರೆ ಕತ್ತರಿಸಲಿಲ್ಲ ಅಂತ ಹೇಳುತ್ತೆ ಮಹಾಭಾರತ. ಕತ್ತರಿಸಲಿಕ್ಕೆ ಅಂತ ಹೋದಷ್ಟೇ ಹೊರತು ಕತ್ತರಿಸಲಿಲ್ಲ ಅಂತ. ಯಾಕೆ? ಅಷ್ಟು ಮಾಡಿದರೆ ಸಾಕು, ಶಿಶುಪಾಲನಿಗೆ ಅವಮಾನ ಮಾಡಿದ ಹಾಗೆ ಅಂತ ಗೊತ್ತು. ಭೀಮಸೇನ ದೇವರು ಮನಸ್ಸು ಮಾಡಿದರೆ ಕತ್ತರಿಸೇ ಬಿಡ್ತಿದ್ರು ಅಂತ. ಕತ್ತರಿಸಲಿಲ್ಲ, ಬಿಟ್ಟರು. ಯಾಕೆ ಅಂತಂದರೆ ಅವರದ್ದು ಸಂಯಮ ಅಷ್ಟಿದೆ ಅಂತ. ಕೋಪ ಅಲ್ಲ ಅನ್ನೋದಕ್ಕೆ ಇದೊಂದು ನಿದರ್ಶನ. ಕೆಲವರು ಭ್ರಮಿಸಿರ್ತಾರೆ ಭೀಮನಿಗೆ ಭಾರೀ ಕೋಪ ಅಂತ, ಅದರ ಬಗ್ಗೆ ಸಂಯಮನೇ ಇಲ್ಲ ಅಂತ. ನೀವು ನೋಡಿ, ಒಂದು ವೇಳೆ ಭೀಮ ಉದ್ರೆ ಉಳ್ಳವ ಅಂತ ಆಗಿದ್ದರೆ ನಾಳೆಗೆ ಕತ್ತರಿಸಬೇಕಿತ್ತು, ಕತ್ತರಿಸಲಿಲ್ಲ. ಕತ್ತರಿಸಿಗೆ ಹೋದಷ್ಟೇ ವಾಪಸ್ ಬಂದರು ಅಂತ. ಯಾಕೆ ಅಂತಂದರೆ ಎಚ್ಚರ ಇತ್ತು. ಅಂದರೆ ಕೋಪ ಎಷ್ಟು ಬರಬೇಕೋ ಅಷ್ಟೇ, ಹೆಚ್ಚು ಬರಬಾರ್ದು, ಬಾರದೇನೂ ಇರಬಾರ್ದು. ಇದು ಕ್ರಮ. ಅಂದರೆ ಕೋಪ ಬಂದರೆ ಮಿತಿಮೀರಿ, ಬರಲಿಲ್ಲ ಅಂದರೆ ಏನೂ ಇಲ್ಲ, ಹೀಗೆ ಅಲ್ಲವೇ ಅಲ್ಲ. ಎಷ್ಟು ಬೇಕೋ ಅಷ್ಟು, ಎಲ್ಲಿವರೆಗೆ ಬೇಕು ಪ್ರದರ್ಶನ ಮಾಡಲಿಕ್ಕೆ ಬಂತು, ಅದರ ಮೇಲೆ ಬೇಡ, ಬಿಟ್ಟುಬಿಟ್ರು. ಇದು ಸಂಯಮ ಅಂತ ಹೇಳ್ತಾರೆ.
ಯಾಕೆ ಹಾಗಾಯಿತು ಭೀಮಸೇನ ದೇವರಿಗೆ ಅಂತಂದರೆ, ಕೊಲ್ಲುವ ಹೊಣೆಗಾರಿಕೆ ತಂದಲ್ಲ, ಅದು ಗೊತ್ತಿತ್ತು. ಕೊಲ್ತೇನೆ ಅಂತ ಪ್ರತಿಜ್ಞೆ ಮಾಡಿತ್ತು, ಕೊಲ್ಲಿಲ್ಲ ಅವರು. ಕೊಂದ ಪುಣ್ಯ ಬಂತು ಅವರಿಗೆ, ನಾಲಿಗೆಯನ್ನು ಕತ್ತರಿಸಿದ ಪುಣ್ಯ ಬಂತು. ಯಾಕೆಂತಂದರೆ ಅವನು ಕೊಲ್ಲುವವ ಇನ್ನೊಬ್ಬ ಇರ್ತಾನೆ ಅಂತ. ಯಾರ್ದು? ನಾನು ಕೊಲ್ಲುವವ ಅಲ್ಲ, ಶಿಶುಪಾಲನನ್ನು ಕೊಲ್ಲಬೇಕಾದವ ಅದು ಬೇರೆಯೇ ಇದ್ದಾನೆ, ಭೀಮ ಅಲ್ಲ. ಭೀಮನ ಜವಾಬ್ದಾರಿ ಅಲ್ಲ, ಅದು ಅವನ ಕೆಲಸ ಅಲ್ಲ. ಬಿಟ್ಟು ಬಂದ್ರಂತೆ. ಹೇಗೆ ಲಂಕೆಗೆ ಹೋದಾಗ ಅಲ್ಲಿ ರಾವಣ ಕುಂಭಕರ್ಣರನ್ನು ಕೊಲ್ಲಬೇಕಾಗಿತ್ತು, ಎಂಥ ಪ್ರಸಂಗ ಇತ್ತು, ಕೆಟ್ಟ ಮಾತಾಡಿದ್ದ ರಾವಣ ಕುಂಭಕರ್ಣರು, ಕೊಲ್ಲಬೇಕಾಗಿತ್ತು, ಕೊಲ್ಲಿಲ್ಲಂತ ವಾಪಸ್ ಬಂದ್ರಂತೆ. ಇದು ಸಂಯಮ ಅಂತ. ಯಾಕೆಂದರೆ ರಾಘವಾಯ ನಾಣ್ಯತಾ ಅಂತ, ರಾಮದೇವ್ರದ್ದು ನೈವೇದ್ಯ, ನಾನು ಮುಟ್ಟಬಾರ್ದು ಅಂತ ವಾಪಸ್ ಬಂದ್ರಂತೆ. ಶಿಶುಪಾಲನನ್ನು ಕೂಡ ಕೊಲ್ಲಬೇಕಾಗಿತ್ತು, ಕೊಲ್ಲುವ ಪ್ರಸಂಗ ಬಂತು. ನಾಲಿಗೆ ಕತ್ತರಿಸಿದ್ರೆ ಸತ್ತ ಹಾಗೇನೆ, ಮಾಡಲಿಲ್ಲ ಅಂತೆ. ನಾಲಿಗೆ ಕತ್ತರಿಸುವ ಕೆಲಸ ಮಾಡಲಿಲ್ಲ ಅಂತೆ, ಸಾಯಿಸಲಿಲ್ಲ ಅಂತೆ. ಯಾಕೆಂದರೆ ನನ್ನ ಜವಾಬ್ದಾರಿ ಅಲ್ಲ, ನಾನಲ್ಲ ಕೊಲ್ಲುವವ ಬೇರೆ ಇದ್ದಾನೆ ಇಲ್ಲಿ, ಅವನಿಗೆ ಬಿಡಬೇಕಾದ್ದು ಅಂತ ಕೃಷ್ಣನ ಕೆಲಸ ಅಂತ ತಾನು ವಾಪಸ್ ಬಂದ್ರಂತೆ, ಕೊಲ್ಲಿಲ್ಲ. ಇದು ಭೀಮಸೇನ ದೇವರ ವೈಭವ ಅಂತ ಮಹಾಭಾರತ ಹೇಳ್ತದೆ ಅಂತ. ನಮ್ಮದು ಹಾಗಲ್ಲ, ಕೋಪ ಬಂತು ಅಂದರೆ ಹೊಡೆದೇ ಬಿಡೋದು, ಆಮೇಲೆ ಸಾರಿ ಅಂತ ಹೇಳೋದು. ಭೀಮಸೇನ ದೇವರು ಹಾಗಲ್ಲ, ಹೊಡಿಬಾಗಲೇ ಆಲೋಚನೆ ಮಾಡ್ತಿದ್ರು. ಹೊಡೆದ ಮೇಲೆ ಛೇ ಈ ಕೃಷ್ಣಂದು ನಾನು ಯಾಕೆ ಹೀಗೆ ಮಾಡಿದೆ, ಅಯ್ಯೋ ಹಾಗೆ ತಗೊಳ್ತೇನೆ ಅಂತ ಹಾಗೆಲ್ಲ ಇಲ್ಲ ಅವ್ರದ್ದು. ಸಂಯಮ ಇತ್ತು. ಅಂದರೆ ಎಷ್ಟು ಬೇಕೋ ಅಷ್ಟು ಪ್ರದರ್ಶನ ಮಾತ್ರ. ಇಡೀ ಸಭೆ ಒಂದ್ಸಲ ಬೆಚ್ಚಿ ಬಿತ್ತಂತೆ. ಆ ಭೀಮಸೇನ ದೇವರು ಗುಡುಗಿದಾಗ, ಅವರು ನಾಲಿಗೆಯನ್ನು ಹಿಡಿದು ಎಳೆದಾಗ ಇಡೀ ಸಭೆ ಒಂದ್ಸಲ ಏನು ಮಾಡಬೇಕು ಅಂತ ದಿಗ್ಭ್ರಾಂತ ಆಯ್ತಂತೆ. ಅದು ಭೀಮಸೇನ ದೇವರ ಕ್ರಮ ಅಂತ. ಅಷ್ಟೇ ವಾಪಸ್ ಬಂದರು. ಕೊಲ್ಲುವವನು ಇನ್ನೊಬ್ಬ ಇದ್ದಾನೆ, ನಾನು ಅದನ್ನು ಮುಟ್ಟಬಾರದು ಅಂತ ವಾಪಸ್ ಬಂದರು. ಯಾಕೆಂದರೆ ಅದು ಭಗವಂತ ಮಾಡಿದ ಸಂಕಲ್ಪ. ಮಯೈವ ವದ್ಯಂ ಭವತಂ ತ್ರಿಜನ್ಮಸು, 3 ಜನ್ಮದಲ್ಲಿ ನಾನೇ ನಿಮ್ಮನ್ನು ಕೊಲ್ಲುವುದು ಅಂತ ದೇವಿದರಿಗೆ ಕೊಟ್ಟ ಮಾತು. ಹಾಗೆ ಶಿಶುಪಾಲ ಇಸ್ಕಲ್ಟು ಜಯ. ಹಾಗಾಗಿ ನಮ್ಮ ದೇವರು ಕೊಲ್ಲುವ ಜವಾಬ್ದಾರಿಯನ್ನು ಹೊತ್ತವರಾದ್ದರಿಂದ ದೇವರು ಮಾಡಬೇಕಾದ ಕೆಲಸವನ್ನು ನಾವು ಮಾಡಬಾರದು. ಆದ್ದರಿಂದ ಭೀಮಸೇನ ದೇವರು ಹಿಂಜರಿದರು ಅಂತ ಮಹಾಭಾರತ ಹೇಳ್ತದೆ ಅಂತ. ನಮ್ಮದಾದರೆ ನನ್ನ ಪ್ರತಿಜ್ಞೆ ನಾನು ಬಿಡುವುದಿಲ್ಲ, ನಾಲ್ಕು ಕತ್ತರಿಸಿಯೇ ಸಿದ್ಧ ಅಲ್ರಿ, ದೇವರು ಕೊಲ್ಲುವುದು ದೇವರು ಮಾಡಲಿ, ನಂದು ಪ್ರತಿಜ್ಞೆ. ಭೀಮಸೇನ ದೇವರು ಹೇಳ್ತಾರೆ, ನನ್ನ ಪ್ರತಿಜ್ಞೆ ಎಲ್ಲಿವರೆಗೆ? ಭಗವಂತನ ವಿರೋಧ ಬರುವ ತನಕ. ಒಂದು ವೇಳೆ ಭಗವಂತನ ವಿರೋಧ ಬರುತ್ತೆ, ಪ್ರತಿಜ್ಞೆಯಿಂದ ಹಿಮ್ಮಟ್ಟಿ ಬರಬೇಕು. ಪ್ರತಿಜ್ಞೆ ಅಂತಂದರೆ ಅದು ದೇವರ ಮಾತು ಇರಲಿ ಬಿಡಲಿ ಏನಿಲ್ಲ ಅಂತ. ನಮ್ಮದೊಂದು ಪ್ರತಿಜ್ಞೆ ಏನು ಅಂದರೆ ಮಧ್ಯಾಹ್ನ ಸರಿ ಊಟ ಮಾಡ್ತೇನೆ ಅಂತ. ಅದು ಏಕಾದಶಿ ಬರಲಿ, ಗೋಕುಲಾಷ್ಟಮಿ ಬರಲಿ, ಜಯಂತಿ ಬರಲಿ ಅಂತ. ಹಾಗೆಲ್ಲ ಇಲ್ಲ ನೋಡಿ. ಏನಿದ್ರು ಎಲ್ಲಿವರೆಗೆ ಅಂತಂದರೆ ಯಥೇಚ್ಛವಾಗಿ ತಿನ್ನಬೇಕು ಅಂತ ಹೇಳ್ತಾರೆ. ನಿಷೇಧ ಏನು ಮಾಡಲಿಲ್ಲ. ಯುಕ್ತಾಹಾರ ವಿಹಾರಸ್ಯ ಕೃಷ್ಣದೇವರು ಹೇಳಿದ್ದಾರೆ. ಎಲ್ಲಿವರೆಗೆ ಅದು? ಅದಕ್ಕೊಂದು ಬಾರ್ಡರ್ ಇದೆ. ಏಕಾದಶಿ ತನಕ, ಅಥವಾ ಕೃಷ್ಣ ಜಯಂತಿ ತನಕ, ಅಥವಾ ಗೋಕುಲಾಷ್ಟಮಿ ತನಕ ಅಂತ ಬಾರ್ಡರ್ ಇದೆ. ಗ್ರಹಣ ಇಂಥದ್ದೆಲ್ಲ ನಿಷಿದ್ಧ ದಿನ ಬಂದರೆ ಬಿಟ್ಟು ಬಿಡಬೇಕು. ಭೀಮಸೇನ ದೇವರ ಪ್ರತಿಜ್ಞೆ ಇದೆ, ನಾಲಿಗೆ ಕತ್ತರಿಸ್ತೇನೆ ಅಂತ. ಎಲ್ಲಿವರೆಗೆ ಪ್ರತಿಜ್ಞೆ? ಅದು ಭಗವಂತನ ನಿಯಮ ಇದ್ದರೆ ಅಲ್ಲಿ ನಂದು ಇಲ್ಲ. ಇದು ಭೀಮಸೇನ ದೇವರದ್ದು ಭಕ್ತಿ, ಭೀಮಸೇನ ದೇವರದ್ದು ವಿವೇಕ. ಇದು ಉದಾಹರಣೆಗಳು. ಹಾಗಾಗಿ ಶಿಶುಪಾಲನನ್ನು ಕೊಲ್ಲಿಲ್ಲ, ಅವನ ನಾಲಿಗೆ ಕತ್ತರಿಸಲಿಲ್ಲ. ಭೀಮಸೇನ ದೇವರು ಹಿಂದೆ ಬಂದರು. ಹಿಂದೆ ಬಂದರೆ ಶಿಶುಪಾಲ ಅವನಿಗೆ ಪ್ರೋತ್ಸಾಹ ಮಾಡೋರು ಹಿಂಬದಿಯಿಂದ ತುಂಬ ಜನ ಇದ್ದರು. ಒಬ್ಬ ಇರಲಿಲ್ಲ ಅಷ್ಟೇ, ಜರಾಸಂಧ, ಅವನು ಸತ್ತಿದ್ದ. ಹಾಗಾಗಿ ಸ್ವಲ್ಪ ಬಲ ಕಡಿಮೆ ಇತ್ತು. ಆದರೂ ಆ ಸಿಟ್ಟು ಒಳಗಿತ್ತು. ನನ್ನ ತಂದೆ ಅಥವಾ ನನ್ನ ಗುರು ನನಗೆ ಬೇಕಾದವ ಜರಾಸಂಧನನ್ನು ಕೊಂದ ಅನ್ನುವ ಹೊಟ್ಟೆ ಉರಿ ಒಳಗಿತ್ತು. ಎಲ್ಲರನ್ನೂ ಸೋಲಿಸಿದ ಅಂತ ಆ ಕೋಪನೂ ಇತ್ತು. ಎಲ್ಲವನ್ನು ಹೊಟ್ಟೆಯೊಳಗಿಟ್ಟದ್ದನ್ನು ಅವನು ನಾಲಿಗೆಯ ಮೂಲಕ ವಮನೆ ಮಾಡಿ ವಿರೋಧವನ್ನು ಪ್ರತಿಭಟನೆ ಮಾಡ್ತಾ ತೋರಿಸ್ತಾನೆ ಶಿಶುಪಾಲ. ಆವಾಗ ದೇವರು ತನ್ನ ಚಕ್ರಾಯುಧವನ್ನು ಪ್ರಯೋಗ ಮಾಡಿ ಶಿಶುಪಾಲನನ್ನು ತಲೆ ಕತ್ತರಿಸಿ ಕೆಳಗೆ ಬೀಳಿಸಿ ಸಂಹಾರ ಮಾಡ್ತಾರೆ. ಮಹಾಭಾರತ ಹೇಳ್ತದೆ, ಶಿಶುಪಾಲನಿಗೆ ದೇವರು ಮಾಡಿದ್ದು ಒಳ್ಳೆಯದೋ ಕೆಟ್ಟದೋ ಅಂತ ಒಂದು ಪ್ರಶ್ನೆ. ಕೆಟ್ಟದಲ್ಲ, ಒಳ್ಳೆಯದೇ ಮಾಡಿದ ಅಂತ ಮಹಾಭಾರತ ಉತ್ತರ ಕೊಡ್ತದೆ. 2 ವ್ಯಕ್ತಿಗಳ ಸಂಹಾರ ಆಯಿತು. ಒಂದು ಶಿಶುಪಾಲ, ಒಂದು ದಂತವಕ್ರ.
ಎರಡೂ ನಡೆದದ್ದು ರಾಜಸೂಯ ಯಾಗದ ಘಟ್ಟದಲ್ಲಿ. ಒಂದು ಭೀಮಸೇನ ದೇವರು ಧರ್ಮರಾಜ ಮಾಡಿದ ರಾಜಸೂಯ ಯಾಗ, ಇನ್ನೊಂದು ಸ್ವತಃ ಕೃಷ್ಣದೇವರೇ ಮಾಡಿರ್ತಕ್ಕಂತಹ ರಾಜಸೂಯ ಅಶ್ವಮೇಧ ಯಾಗ. ಆ ಕೃಷ್ಣದೇವರು ಮಾಡಿದ ಯಾಗ ದಿನಾಶ್ವಮೇಧ. ಆ ಅಶ್ವಮೇಧದ ಪ್ರಸಂಗದಲ್ಲಿ ದಂತವಕ್ರನ ಸಂಹಾರ ಆಗಿತ್ತು. ಪಾಂಡವರ ಅಶ್ವಮೇಧ ಯಾಗದ ಕೊನೆಯ ಘಟ್ಟದಲ್ಲಿ ಶಿಶುಪಾಲನ ಸಂಹಾರ ಆಯಿತು. ಅಂದರೆ ಒಂದು ಅಶ್ವಮೇಧ ಯಾಗ ಆಯಿತು ಅಂತಂದರೆ ಒಂದು ತಲೆ ಕೆಳಗೆ ಬೀಳ್ತದೆ ಅಂತ ಅರ್ಥ. ಒಂದರಲ್ಲಿ ದಂತವಕ್ರನ ತಲೆ ಬಿತ್ತು, ಒಂದರಲ್ಲಿ ಶಿಶುಪಾಲನ ತಲೆ ಕೆಳಗೆ ಬಿತ್ತು. ದೇವರೇ ಮಾಡಿರ್ತಕ್ಕಂತಹ ಯಾಗ, ಆ ಯಾಗ ಎಲ್ಲ ಮುಗೀತು. ಇನ್ನೇನು ಅವಭೃತ ಸ್ನಾನ ಮಾಡಿ ಮುಗಿಸಿಕೊಂಡು ಬರಬೇಕು. ಆವಾಗ ಯುದ್ಧಕ್ಕೆ ಅಂತ ದಂತವಕ್ರ ಬರ್ತಾನೆ. ದಂತವಕ್ರ ಯುದ್ಧಕ್ಕೆ ಬಂದರೆ ದಂತವಕ್ರನನ್ನು ಭಗವಂತ ಕತ್ತರಿಸಿ ಸಂಹಾರ ಮಾಡ್ತಾನೆ. ಇನ್ನು ಅವಭೃತ ಆಗಲಿಲ್ಲ ಪಾಂಡವರ ರಾಜಸೂಯ ಅಶ್ವಮೇಧ ಯಾಗತ್ತು. ಅದರ ಮಧ್ಯದಲ್ಲೇ ಅಗ್ರಪೂಜೆ ಆಗುವಾಗಲೇ ಶಿಶುಪಾಲ ಯುದ್ಧಕ್ಕೆ ಬಂದ. ದೇವರು ಅವನನ್ನು ತಲೆ ಕತ್ತರಿಸಿ ಸಂಹಾರ ಮಾಡಿದ. ಎರಡರಲ್ಲಿಯೂ ಪ್ರಸಂಗ ಏನು ಅಂದರೆ, ನಮ್ಮ ದೇವರು ಯುದ್ಧಕ್ಕೆ ಹೋದ್ದಲ್ಲ, ಅವರೇ ಯುದ್ಧಕ್ಕೆ ಬಂದಾಗ ಅವರ ಸಂಹಾರ ಮಾಡಿತ್ತು. ಇದು ವೈಶಿಷ್ಟ್ಯ ಅಂತ. ಸಾಮಾನ್ಯವಾಗಿ ಒಳ್ಳೆಯವರು ಯುದ್ಧಕ್ಕೆ ಅಂತ ಹೋಗೋದಿಲ್ಲ, ಕೆಟ್ಟವರು ಯುದ್ಧಕ್ಕೆ ಬಂದರೆ ಬಿಡುವುದಿಲ್ಲ, ಇದು ಕ್ರಮ. ಹಾಗಾಗಿ ಕೃಷ್ಣ ಆಗಲಿ ಅಥವಾ ಯಾರೇ ಇರಲಿ, ಪಾಂಡವರು ಅವರು ಕಾಲು ಕೆದರಿಕೊಂಡು ಯುದ್ಧಕ್ಕೆ ಹೋಗೋದಿಲ್ಲ. ಆದರೆ ಯುದ್ಧಕ್ಕೆ ಬಂದರೆ ಬಿಡುವುದೂ ಇಲ್ಲ. ಲಕ್ಷ್ಮಣ ರೇಖೆ ಅಂತಿದೆ ನೋಡಿ, ಒಂದು ರೇಖೆ ಇದೆ, ಗಡಿ ರೇಖೆ ಅಂತಿದೆ, ಅದನ್ನು ದಾಟಿ ಬಂದರೆ ಬಿಡಲಿಕ್ಕಿಲ್ಲ ಅಂತ. ಹಾಗಾಗಿ ದಂತವಕ್ರ ಯುದ್ಧಕ್ಕೆ ಅಂತ ಬಂದರೆ ಆ ದಂತವಕ್ರನನ್ನು ನಮ್ಮ ದೇವರು ಸಂಹಾರ ಮಾಡಿದ. ಅಂದರೆ ವಿಜಯನನ್ನು ಬಂಧನದಿಂದ ಬಿಡುಗಡೆಗೊಳಿಸಿದ. ಶಿಶುಪಾಲನನ್ನು ಸಂಹಾರ ಮಾಡಿದ, ತಲೆ ಕೆಳಗೆ ಬೀಳಿಸಿದ. ಅವನ ಒಳಗಿರತಕ್ಕಂತಹ ಜಯ ಅವನನ್ನು ಭಗವಂತ ತನ್ನ ಹತ್ತಿರ ಸೇರಿಸಿಕೊಂಡ. ಆ ಇಬ್ಬರಲ್ಲಿ ಇರತಕ್ಕಂತಹ ದೈತ್ಯರು ಹಿರಣ್ಯಕಶಿಪು, ಹಿರಣ್ಯಾಕ್ಷ, ಅವರನ್ನು ಭಗವಂತ ನರಕಕ್ಕೆ ಕಳಿಸಿದ. ಜಯ ವಿಜಯರನ್ನು ಮೋಕ್ಷಕ್ಕೆ ಅಲ್ಲ, ಮುಕ್ತರನ್ನಾಗಿ ಮಾಡಿದ. ದೇಹದಿಂದ, ಪಂಜರದ ಬಂಧನದಿಂದ ಬಿಡುಗಡೆ ಮಾಡಿದ. ಅಷ್ಟೇ ಅಲ್ಲ, ಹೈಜಾಕ್ ಮಾಡಿಕೊಂಡು ಬಂದಿರತಕ್ಕ ಹಿರಣ್ಯಕಶಿಪು, ಹಿರಣ್ಯಾಕ್ಷ ದೈತ್ಯರಿಂದ ಅವರನ್ನು ಬೇರ್ಪಡಿಸಿದ. ತನ್ನ ದ್ವಾರಪಾಲಕರನ್ನೇಪಾಗಿ ವ್ಯವಸ್ಥೆ ಮಾಡಿಕೊಂಡ. ತುಂಬಿದ ಸಭೆ ಶಿಶುಪಾಲನ ತಲೆ ಕತ್ತರಿಸಿದ. ಶಿಶುಪಾಲ ದೇವರ ಒಳಗೆ ಪ್ರವೇಶ ಮಾಡಿದ. ಧರ್ಮರಾಜನಿಗೆ ಹೊಟ್ಟೆ ಉರಿಯಿತಂತೆ. ಕೇಳ್ತೇನೆ ನಾರದರ ಹತ್ರ, ನಾರದರೇ ಕಥೆ ಎಂಥದ್ದು ಅಂತ. ನಮ್ಮ ದೇವರನ್ನು 100 ಬೈದ, ಅದಕ್ಕೆ ದೇವರು ಶಿಶುಪಾಲನನ್ನು ತನ್ನ ಹೊಟ್ಟೆಯೊಳಗೆ ಇಂಬಿಟ್ಟಿರೋದು ಏನು ಅಂತ. ನಾರದರು ಹೇಳ್ತಾರೆ, ಹೇಳಲಿಕ್ಕೆ ತುಂಬ ಉಂಟು, ಗಲಾಟೆ ಮುಗಿಲಿ ಮತ್ತೆ ಹೇಳ್ತೇನೆ ಅಂತ ಹೇಳಿದ್ರು. ನೀನು ಸಮಾಧಾನದಲ್ಲಿ ಪುಸ್ತಕದಲ್ಲಿ ಒಂದು ಸಲ ಬಾ, ನಿನಗೆಲ್ಲ ಹೇಳ್ತೇನೆ ಅಂತ ಹೇಳ್ತಾರೆ. ಅಂದರೆ ಧರ್ಮರಾಜನಿಗೇ ತಲೆ ಕೆಟ್ಟು ಹೋಗಿತ್ತು. ಬೈದವರಿಗೆ ಕೃಷ್ಣ ತನ್ನ ಹೊಟ್ಟೆಯೊಳಗೆ ಆಶ್ರಯ ಕೊಡದ ಅಂತ. ಅಂದರೆ ಅವತ್ತಿನ ಕಾಲ ಹೇಗಿತ್ತು ನೀವು ಸಲ ಆಲೋಚನೆ ಮಾಡಿ. ಅಲ್ಲಿ ಆ ಶರೀರದಿಂದ ಜೀವ ಹೊರಗೆ ಬಂದರೆ ಅದು ಎಲ್ಲಿ ಪ್ರವೇಶ ಮಾಡಿದ ಅದನ್ನು ನೋಡ್ತಿದ್ರು. ಶಿಶುಪಾಲನ ಶರೀರ ಕೆಳಗೆ ಬಿತ್ತು, ಆ ಜೀವ ಅದು ಕೃಷ್ಣನ ಒಳಗೆ ಪ್ರವೇಶ ಮಾಡಿತು. ಅದನ್ನು ನೋಡಿದ ಧರ್ಮರಾಜ. ಅಂದರೆ ನೋಡುವ ಶಕ್ತಿ ಇದ್ದರೆ ದೇಹ ಬೇರೆ, ಆತ್ಮ ಬೇರೆ, ಈ ಪಾರ್ಥಕ್ಯವನ್ನು ಗುರುತಿಸುವ ಕ್ರಮ ಇತ್ತು. ಇವತ್ತೂ ನಾವು ಅಷ್ಟೇ, ನಮಗೆ ಆ ಶಕ್ತಿ ಇದ್ದರೆ ಅದು ನಮ್ಮ ಈ ಕಣ್ಣಿನಿಂದ ನೋಡಲಿಕ್ಕಾಗುವುದಿಲ್ಲ. ಆ ಒಳಗಿನ ವಿಷನ್ ಚೆನ್ನಾಗಿದ್ದರೆ ನಮಗೆ ಆ ಹೋಗುವ ಆತ್ಮನನ್ನು ನಾವು ಕಾಣಲಿಕ್ಕೆ ಸಾಧ್ಯ, ಮಾತಾಡಿಸಲಿಕ್ಕೆ ಸಾಧ್ಯ ಅಂತ. ಅದನ್ನು ಧರ್ಮರಾಜ ಕಂಡಿದ್ದ. ನಾರದರ ಹತ್ರ ಪ್ರಶ್ನೆ ಕೇಳ್ತಾನೆ. ನಾರದರು ಅದಕ್ಕೆ ವಿಸ್ತೃತವಾಗಿ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಅಂದರೆ ನಾರದರು ಹೇಳುವ ಮಾತೇನು ಅಂತಂದರೆ, ಧರ್ಮರಾಜ, ಶಿಶುಪಾಲ ಅಂತಂದರೆ ಅದರಲ್ಲಿ 2 ಜೀವ ಇದೆ ಅಂತ. ಒಂದು ಒಳ್ಳೆಯ ಜೀವ, ಒಂದು ಕೆಟ್ಟ ಜೀವ ಅಂತ. ದ್ವಾರಪಾಲಕನಾದಂಥ ಜಯ ಅವನೊಳಗೆ ಸೇರಿದ್ದಾನೆ ಅಂತ. ಆ ಜಯ ಶಾಪಗ್ರಸ್ತನಾದಾಗ ಸನಕಾದಿಗಳದ್ದು ಹಿರಣ್ಯಕಶಿಪು ಹೈಜಾಕ್ ಮಾಡಿ ಕರ್ಕೊಂಡು ಬಂದಿದ್ದಾನೆ ಅಂತ. ಈಗ 3 ಜನ್ಮ ಆಯಿತು ಅಂತ. ಒಂದು ಹಿರಣ್ಯಕಶಿಪುವಾಗಿ ಬಂದ, ನರಸಿಂಹದೇವರಿಂದ ಸಮರ್ಥನಾದ, ರಾವಣನಾಗಿ ಬಂದ, ಲಂಕೆಯ ಆಧಿಪತ್ಯವನ್ನು ನೋಡಿದ, ರಾಮದೇವರ ಅಸ್ತ್ರಕ್ಕೆ ಬಲಿಯಾಗಿ ಅಸುನೀಗಿದ, ಮತ್ತೆ ಶಿಶುಪಾಲನಾಗಿ ಬಂದ. ಶಿಶುಪಾಲನ ಒಳಗೆ ಸೇರಿದ ಜಯನನ್ನು ಭಗವಂತ ರಕ್ಷಣೆ ಮಾಡಿದ. ಶಿಶುಪಾಲ ಸತ್ತ ಅಂದರೆ ತನ್ನ ದ್ವಾರಪಾಲಕನಾದ ಜಯನನ್ನು ಹೊಟ್ಟೆಯೊಳಗೆ ಇಟ್ಟು ಆಶ್ರಯವನ್ನು ನೀಡಿದ ದೇವರು ದೈತ್ಯನನ್ನು ಮಾತ್ರ ತಮಸ್ಸಿಗೆ ಕಳಿಸಿದ ಅಂತ ಧರ್ಮರಾಜನಿಗೆ
ನಾರದರು ಹೇಳುವ ಮಾತಿದೆ, ವಿಸ್ತೃತವಾದಂತಹ ವಿವರಣೆಯನ್ನು ನೀಡ್ತಾರೆ. ಅಂದರೆ ಇಲ್ಲಿ 2 ಜೀವ ಇನ್ನದನ್ನು ನಾವು ಮರೀಬಾರ್ದು. ನಮಗೆ ಒಂದು ಜೀವವನ್ನೇ ಅರಗಿಸಿಕೊಳ್ಳಿಕ್ಕಾಗೋದಿಲ್ಲ, 2 ಜೀವ ಅಂದರೆ ಹೇಗೆ? ಇದು ಭಾರತ ಪುರಾಣಗಳ ಜವಾಬ್ದಾರಿ ಇದು. ಅಂದರೆ ಜಡ ಮತ್ತು ಚೇತನವನ್ನು ಬೇರ್ಪಡಿಸಲಿಕ್ಕಾಗೋದಿಲ್ಲ ನಮಗೆ. ಅದನ್ನು ಬೇರ್ಪಡಿಸಿ ನಮಗೆ ತೋರಿಸಿದೆ. ಶಿಶುಪಾಲನಲ್ಲಿ 2 ಜೀವ ಇದೆ. ಒಂದು ತಾಯಿಯ ಗರ್ಭದಲ್ಲಿ 2 ಅವಳಿ ಮಕ್ಕಳು ಬಂದ್ರೇ ನಾವು ಹಾವು ಹಾರ್ತೇವೆ, 2 ಮಕ್ಕಳು. ಇದು ಆ ಶಿಶುಪಾಲನ ಒಳಗೆ ಮತ್ತೆ 2 ಜೀವ ಅಂತಂದರೆ ಇದು ಅದ್ಭುತ. 2 ಜೀವರು ಒಟ್ಟೊಟ್ಟಿಗೆ ಇದ್ದರು ಅಂತ. ಹೇಗೆಂದರು, ದೆವ್ವ ಬಂದರೆ ಒಂದು ಮೈ ಮೇಲೆ ಹಾಗೆ ಒಮ್ಮೆ ಒಳ್ಳೆಯದ್ದು, ಒಮ್ಮೆ ಕೆಟ್ಟದ್ದು, ಒಮ್ಮೆ ಕೆಟ್ಟ ಮಾತಾಡ್ತದೆ, ಒಳ್ಳೆಯದು ಮಾತಾಡುತ್ತೆ. ಹಾಗೆ ಶಿಶುಪಾಲನ ಒಳಗೆ 2 ಜೀವ ಒಳಗೆ ತುಂಬಿತ್ತು. ಹಾಗೆ ಶಿಶುಪಾಲನಲ್ಲಿ ಹೇಗೆ ದಂತವಕ್ರನಲ್ಲಿ 2 ಜೀವ ಇತ್ತು, ವಿಜಯ ಮತ್ತು ಹಿರಣ್ಯಾಕ್ಷ. ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದ. ಅದರಲ್ಲಿ ವಿಜಯನನ್ನು ಆ ದ್ವಾರಪಾಲಕತನದಲ್ಲಿ ಇಡ್ತಾನೆ, ಶಿಶುಪಾಲನನ್ನು ಸಂಹಾರ ಮಾಡ್ತಾನೆ. ಅದರ ಒಳಗಿರ್ತಕ್ಕಂತಹ ಜಯನನ್ನು ದ್ವಾರಪಾಲಕನನ್ನಾಗಿ ವ್ಯವಸ್ಥೆ ಮಾಡ್ತಾನೆ. ಹಿರಣ್ಯಕಶಿಪುವನ್ನು ನರಕಕ್ಕೆ ಕಳಿಸ್ತಾನೆ. ಆತ ದೈತ್ಯಗತಿ ತಮಸಿ ಸ್ಥಿರಾನ್, ತಮಸ್ಸಿಗೆ ಕಳಿಸ್ತಾನೆ. ಆದ್ದರಿಂದ ಎಲ್ಲರೂ ಒಳ್ಳೆಯವರಾಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಿರೀಕ್ಷೆ ಮಾಡಬೇಡಿ. ಒಳ್ಳೆಯವರಿಗೆ ಒಳ್ಳೆಯದಾಗಬೇಕು, ಕೆಟ್ಟವರಿಗೆ ಕೆಟ್ಟದಾಗಬೇಕು. ಇನ್ನೊಂದ್ಸಲ ನೀವು ಗಮನಿಸಿ, ಈಗ ಶಿಶುಪಾಲನ ಸಂಹಾರ ಆಗದೇ ಹೋಗಿದ್ದರೆ ಜಯನ ಕಥೆ ಏನಾಗ್ತಿತ್ತು? ದಂತವಕ್ರನ ಸಂಹಾರ ಆಗದೇ ಹೋಗಿದ್ದರೆ ವಿಜಯನ ಕಥೆ ಏನಾಗ್ತಿತ್ತು? ಯಾಕೆಂದರೆ ಒಂದು ಪಂಜರದ ಒಳಗೆ ಒಂದು ಕ್ರೂರ ಪ್ರಾಣಿಯ ಕೈಯಲ್ಲಿ ಒಂದು ಒಳ್ಳೆಯ ಜೀವ, ಒಂದು ಮಗು ಸಿಕ್ಕಿದ ಹಾಗೆ ಅಂತ ಏನು ಮಾಡಬೇಕಾವಾಗ? ಪಂಜರದ ಒಳಗೆ ಒಂದು ಕ್ರೂರವಾದ ಪ್ರಾಣಿ ಒಂದು ಮಗುವನ್ನು ಹಿಡಿದು ಎಳಿತಾ ಇದೆ. ನಾವು ಏನು ಮಾಡಬೇಕಾದ್ದು? ಆ ಪಂಜರವನ್ನು ಭೇದಿಸಿ ಆ ಹಿಂಸ್ರವಾದ ಪ್ರಾಣಿ ಹುಲಿಯನ್ನು ಕೊಂದು ಆ ಒಳ್ಳೆಯ ಮಗುವನ್ನು ರಕ್ಷಣೆ ಮಾಡಬೇಕು. ಯಾರು ಬೇಡ ಅಂತ ಹೇಳೋದಿಲ್ಲ. ಒಂದು ಮಗು, ಒಂದು ಹುಲಿ, 2ಕ್ಕೆ ಕದನ ಪ್ರಾರಂಭ ಆದರೆ ಹುಲಿಯನ್ನು ಕೊಲ್ಲಿ ಅಂತ ಕಾನೂನು ಹೇಳ್ತಾ ಹೊರತು ಮಗುವನ್ನಂತ ಹೇಳೋದಿಲ್ಲ. ಹಾಗೆ ಒಂದು ಪಂಜರ ಅಂದರೆ ಶಿಶುಪಾಲನ ಶರೀರನೇ ಒಂದು ಪಂಜರ ಅಂತ ಇಟ್ಟುಕೊಳ್ಳಿ. ಅದರ ಒಳಗೆ 2 ಜೀವರಾಶಿಗಳು ಪರಸ್ಪರ ಸಂಗ್ರಾಮ. ಒಂದು ದೈತ್ಯನಾದಂತಹ ಹಿರಣ್ಯಕಶಿಪು, ದೇವತೆಯಾಗಿರ್ತಕ್ಕಂತಹ ಜಯ, ಇಬ್ಬರಿಗೂ ಸಮರ ನಡೆದರೆ ಈ ಸಮರದಲ್ಲಿ ಅದನ್ನು ಹಿರಣ್ಯಕಶಿಪುವಿನಿಂದ ಬಿಡಿಸುವ ಕಾರ್ಯ ಮಾಡಬೇಕು. ಹಾಗಾಗಿ ನಮ್ಮ ದೇವರು ಶಿಶುಪಾಲನ ತಲೆಯನ್ನು ಕತ್ತರಿಸಿದ. ಇದು ನ್ಯಾಯ. ಆ ಮಗುವನ್ನು ತಂದು ತಾಯಿಗೆ ಮುಟ್ಟಿಸುವ ಹಾಗೆ, ಸರಿಯಾದ ಜಾಗದಲ್ಲಿ ತಲುಪಿಸುವ ಹಾಗೆ ಜಯನನ್ನು ದೇವಲೋಕದಲ್ಲಿ ಕೂಡಿಸಿದ. ಹಿರಣ್ಯಕಶಿಪುವನ್ನು ನರಕಕ್ಕೆ ಕಳಿಸಿ ಭಗವಂತ ಸರ್ವೇ ಜನಾ ಸುಖಿನೋ ಭವಂತು ಅಂದರೆ ಸರ್ವೇ ಸಜ್ಜನಾ ಸುಖಿನೋ ಭವಂತು ಅಂತ ಅದಕ್ಕೊಂದು ವ್ಯಾಖ್ಯಾನವನ್ನು ಭಗವಂತ ಅದಕ್ಕೆ ಮಾಡಿದ ಅಂತ. ಅಂದರೆ ಶಿಶುಪಾಲನ ಸಂಹಾರದ ಹಿನ್ನೆಲೆಯಲ್ಲಿ ಅವತ್ತು ಜಯನ ಉದ್ಧಾರ ನಡೆಯಿತು. ದಂತವಕ್ರನ ಸಂಹಾರದ ಹಿನ್ನೆಲೆಯಲ್ಲಿ ವಿಜಯನಿಗೆ ವಿಜಯ ಸಿಕ್ಕಿತು. ಇದನ್ನು ನಾವು ಗಮನಿಸಬೇಕಾದ್ದು. ಒಂದು ಯಾಗ ನಡೆಯಿತು ಅಂತಂದರೆ ಅದರಲ್ಲಿ ಇಷ್ಟ ಆದಾಗೆ ಅನಿಷ್ಟ ನಿವೃತ್ತಿ ಆಯಿತು ಅಂತ. ನಮ್ಮ ಯಾಗದಲ್ಲಿಯೂ ಹಾಗಾಗಬೇಕು. ಒಂದು ಇಷ್ಟ ಆಗಬೇಕು, ಅನಿಷ್ಟ ಹೋಗಬೇಕು. ಪಕ್ಕದ ಮನೆಯವರು ಹಾಳಾಗಿ ಹೋಗಬೇಕು ಅಂತ ಅಲ್ಲ ಅನಿಷ್ಟ ನಿವೃತ್ತಿ ಅಂತಂದರೆ. ಒಳಗಿನ ಮನೆಯಲ್ಲಿ ಕೂತವರು ಅನಿಷ್ಟ ಹೋಗಬೇಕು. ನಮ್ಮದು ಒಳಗೇ ಕೂತಿರ್ತಾರೆ. ಶಿಶುಪಾಲನ ಒಳಗೇ ಹಿರಣ್ಯಕಶಿಪು ಕೂತಿದ್ದ, ದಂತವಕ್ರನ ಒಳಗೇ ಹಿರಣ್ಯಾಕ್ಷ ಕೂತಿದ್ದ. ಹಾಗಾಗಿ ದೈತ್ಯರು ಎಲ್ಲಿಯೋ ಇಲ್ಲ, ನಮ್ಮೊಳಗೇ ಪ್ರವೇಶ ಮಾಡಿದ್ದಾರೆ. ಅದನ್ನು ಕೊಲ್ಲಬೇಕಾಗಿದ್ದರೆ ದೇವರು ಬರಬೇಕು. ಅದಕ್ಕೆ ದಿನನಿತ್ಯ ಶ್ರೀಕೃಷ್ಣಾಯ ನಮಃ ಶ್ರೀಕೃಷ್ಣಾಯ ನಮಃ ಅಂತ ಹೇಳಿ ಆ ಒಳಗಿದ್ದ ಶಿಶುಪಾಲನ ಬಂಧನದಲ್ಲಿ ಸಿಕ್ಕಿರ್ತಕ್ಕಂತಹ ಹಿರಣ್ಯಕಶಿಪು, ದಂತವಕ್ರನ ಕೈಯಲ್ಲಿರ್ತಕ್ಕಂತಹ ಹಿರಣ್ಯಾಕ್ಷ ಅವನನ್ನು ದೂರ ಮಾಡಲಿಕ್ಕೆ ಸಾಧ್ಯ ಅಂತ. ಒಂದು ರೀತಿ ನೋಡಿದರೆ ಕೃಷ್ಣಾವತಾರ ಪೂರ್ಣಾವತಾರ, ಎಲ್ಲವೂ ಪೂರ್ಣನೇ. ಪೂರ್ಣಂ ಇದಃ ಪೂರ್ಣಂ ಅದಃ ಪೂರ್ಣಾತ್ ಪೂರ್ಣಂ ಉದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಮೂಲ ರೂಪನೂ ಪೂರ್ಣ, ಅವತಾರ ರೂಪಗಳೂ ಪೂರ್ಣ, ಎಲ್ಲವೂ ಪೂರ್ಣ. ರಾಮ ದೊಡ್ಡವ, ಕೃಷ್ಣ ಕಡಿಮೆವ ಏನೂ ಅಲ್ಲ, ಎಲ್ಲವೂ ಪೂರ್ಣ. ಆದರೂ ಕೃಷ್ಣಾವತಾರದೊಂದು ವೈಶಿಷ್ಟ್ಯ ಅಂದರೆ ಬೇರೆ ಅವತಾರಗಳಲ್ಲಿ ಪೂರ್ಣವಾಗದೇ ಇದ್ದದ್ದನ್ನು ಕೃಷ್ಣಾರ್ಪಣೆ ಮಾಡುವವ, ಪೂರ್ಣಗೊಳಿಸುವವ, ಅದು ಕೃಷ್ಣ ಅಂತ. ಕೃಷ್ಣಾವತಾರಕ್ಕೊಂದು ವೈಶಿಷ್ಟ್ಯ ಅಂತ. ಹಾಗಾಗಿ ನೋಡಿ, ಅಲ್ಲಿ ಸಿಗದಿದ್ದ ಗತಿ ಇಲ್ಲಿ ಭಗವಂತ ಸದ್ಗತಿಯನ್ನು ವ್ಯವಸ್ಥೆ ಮಾಡ್ತಾನೆ. ಅಲ್ಲಿ ಸಿಗಬೇಕಾದಂತಹ ದುರ್ಗತಿ ಭಗವಂತ ಇಲ್ಲಿ ವ್ಯವಸ್ಥೆ ಮಾಡ್ತಾನೆ. ನರಸಿಂಹದೇವರಾಗಿ ವರಾಹದೇವರಾಗಿ ಗತಿ ಕಲ್ಪಿಸಲಿಕ್ಕಾಗಲಿಲ್ಲ. ಹಾಗಾಗಿ ರಾಮದೇವರಾಗಿ ಬಂದರು. ರಾಮದೇವರಾಗಿ ಗತಿ ವ್ಯವಸ್ಥೆ ಮಾಡಲಿಲ್ಲ, ಕೃಷ್ಣನಾಗಿ ಅವತರಿಸಿದ. ಹಾಗಾಗಿ ಕೃಷ್ಣಾರ್ಪಣ ಅಂದರೆ
ಜಯನಿಗೆ ಅವನ ಸ್ಥಾನಕ್ಕೆ ಕಳಿಸಿಕೊಟ್ಟ, ಹಿರಣ್ಯಕಶಿಪುವನ್ನು ಬೇರ್ಪಡಿಸಿದ ಅಂತ. ವಿಜಯನ ಜಾಗ ದ್ವಾರಪಾಲಕತನದಲ್ಲಿ ಕೂಡಿಸಿದ, ಹಿರಣ್ಯಾಕ್ಷನನ್ನು ತಮಸ್ಸಿಗೆ ಕಳಿಸಿದ. ಅಂದರೆ ಅಯೋಗ್ಯರಿಗೆ ಅಯೋಗ್ಯ ಲೋಕ ಪ್ರಾಪ್ತಿಯೇ ಮೋಕ್ಷ ಅಂತಂದರೆ, ಯೋಗ್ಯರಿಗೆ ಯೋಗ್ಯ ಸ್ಥಾನ ಪ್ರಾಪ್ತಿಯೇ ಮೋಕ್ಷ ಅಂತ. ಹೀಗೆ ಪಂಜರದಿಂದ ಬಿಡುಗಡೆಗೊಳಿಸಿದ ದೇವರು ನಮ್ಮ ಕೃಷ್ಣ ಅವರವರ ಜಾಗದಲ್ಲಿ ಕೂಡಿಸಿದ. ಜಯ ವಿಜಯರನ್ನು ಮತ್ತೆ ಆ ಜಾಗದಲ್ಲೇ ಕೂಡಿಸಿ ಆ ಜಾಗವನ್ನು ತುಂಬಿಸಿದ ಶಕ್ತಿ ಅದು ಕೃಷ್ಣ ಅನ್ನೋದನ್ನು ಮಹಾಭಾರತ ನಮಗೆ ತೋರಿಸಿಕೊಟ್ಟಿದೆ. ಇದು ನಾವು ನೆನಪಿಟ್ಟುಕೊಳ್ಬೇಕಾದ್ದು. ನಮ್ಮದು ಏನಿದೆ ಅದು ನಮಗೆ ಕೊಡುವ ದೇವರು ಕೃಷ್ಣ. ಹಾಗಾಗಿ ಕೃಷ್ಣನಿಗೆ ತುಂಬ ಸ್ಥಾನಮಾನಗಳು. ಎಲ್ಲ ದೇವರನ್ನು ಆರಾಧನೆ ಮಾಡ್ತೇವೆ, ಕೃಷ್ಣನನ್ನು ವಿಶೇಷವಾಗಿ ಆರಾಧನೆ ಮಾಡ್ತೇವೆ. ಕೃಷ್ಣ ಜಯಂತಿ, ಕೃಷ್ಣಾಷ್ಟಮಿ ಮನೆಯ ಹಬ್ಬ, ಮನಸ್ಸಿನ ಹಬ್ಬ, ಎಲ್ಲರೂ ಆಚರಣೆ ಮಾಡ್ತಕ್ಕಂತಹ ಹಬ್ಬ. ಯಾಕೆಂತಂದರೆ ನಮಗೆ ಹತ್ತಿರದ ದೇವರು ಹೌದು, ಅಷ್ಟೇ ಅಲ್ಲ ನಮ್ಮ ದೇವರು ಅದು ಯಾವುದು ಬೇಕೋ ಅದನ್ನು ಕೊಡತಕ್ಕಂತಹ ದೇವರು. ನಮಗೆ ಅನಿಷ್ಟ ನಿವೃತ್ತಿ ಮಾಡಿ ಇಷ್ಟವನ್ನು ಕೊಡತಕ್ಕ ದೇವರು ಕೃಷ್ಣ. ಇವತ್ತು ಭೂಮಿಯಲ್ಲಿ ನಮ್ಮ ಜೊತೆಗೆ ಕೃಷ್ಣ ಕಥೆಯನ್ನು ಹೇಳಿದಾಗ ಅನುಗ್ರಹಿಸುವ ದೇವರು ಶ್ರೀಕೃಷ್ಣ. ಹಾಗಾಗಿ ಅವನ ಆರಾಧನೆಗಳು, ಪೂಜೆಗಳು ವಿಶೇಷವಾಗಿ ನಡೀತಾ ಇದೆ. ಸದ್ಯದಲ್ಲೇ ಅಷ್ಟಮಿ ಉತ್ಸವ ಬರಲಿಕ್ಕಿದೆ. ಹಾಗಾಗಿ ಆ ಕೃಷ್ಣನ ಉಪಾಸನೆ, ಚಿಂತನೆ, ಮಂತ್ರಜಪ ವಿಶೇಷವಾಗಿ ನಾವು ಮಾಡಬೇಕಾದ್ದು. ಕೃಷ್ಣನಿಗೆ ಭೀಷ್ಮರು ಅಗ್ರಪೂಜೆಯನ್ನು ಮಾಡಿಸಿದರು. ಅದಕ್ಕೆ ಸರಿಯಾದ ಫಲವನ್ನೂ ನೋಡಿದನು, ಕೊಟ್ಟ ನೋಡಿ. ಯಾಕೆ ನಾವು ಅಗ್ರಪೂಜೆ ಮಾಡಬೇಕು ಅಂತ ಕೇಳ್ತಾರೆ ನೋಡಿ. ದೇವರಿಗೆ ಅಗ್ರಪೂಜೆ ಮಾಡಿದರೆ ಅಗ್ರವಾದಂತಹ ಫಲ ನಮಗೆ ಸಿಗ್ತದೆ. ಎಂದೋ ಅಲ್ಲ, ತಕ್ಷಣದಲ್ಲಿ ಫಲ. ನಾವು ಯೋಗ್ಯರಾಗಿದ್ದರೆ ಅದೇ ಕಾಲದಲ್ಲಿ ಫಲ ನಮಗೆ ಸಿಗ್ತದೆ. ಅತ್ಯುತ್ಕಟೈ ಪುಣ್ಯಪಾಪೈ ಯೈವ ಫಲಮಷ್ಟತೆ ಅಂತ ನಮ್ಮ ದೇವರು ಆ ರಾಜಸೂಯ ಯಾಗದ ಫಲವನ್ನು ಉಣಿಸಿದ. ಅದರಿಂದ ಶಿಶುಪಾಲನನ್ನು ಭಗವಂತ ಪಂಜರದಿಂದ ಬಿಡುಗಡೆಗೊಳಿಸಿದ. ಒಬ್ಬರು ಸತ್ತರೆ ನಮ್ಮಲ್ಲಿ ಪುರಾಣಗಳು, ಇತಿಹಾಸಗಳು ಅದನ್ನು ಸತ್ತ ಅಂತ ಅಳುವುದಿಲ್ಲ. ಯಾಕೆಂತಂದರೆ ಒಂದು ಹಕ್ಕಿಯನ್ನು ಪಂಜರದಲ್ಲಿ ಹಾಕಿದರೆ, ಆ ಪಂಜರದಿಂದ ಬಿಡುಗಡೆಗೊಳಿಸಿದರೆ ನಾವು ಖುಷಿ ಪಡ್ತೇವೆ. ಹಕ್ಕಿ ಹೋಯಿತು, ಹೋಗಲಿ ಬಿಡಿ, ಆಕಾಶದಲ್ಲಿ ಹಾರಬೇಕಾದ ಹಾರಲಿ, ಯಾಕೆ ಗೂಡಲ್ಲಿಡಬೇಕು ಅಂತ. ಹಾಗೆ ಈ ಜೀವ ಈ ಆಕಾಶದಲ್ಲಿ ಹಾರಿ ಆರಾಮವಾಗಿರಬೇಕಾದವ ಈ ಗೂಡಲ್ಲಿ ಹಾಕಿ ಬಂಧನದಲ್ಲಿ ಇಟ್ಟಿದ್ದಾರೆ ಅಂತ. ಅದು ಎಷ್ಟು ಅಂತ ಹೇಳುತ್ತೆ ಪುರಾಣಗಳು ಅಂತ ಅಂದರೆ, ಒಂದು ಹಕ್ಕಿ ಇದೆ, ಅದನ್ನು ಗೂಡಲ್ಲಿ ಹಾಕಿದ್ದಾರೆ, ಅದರ ಬಾಗಿಲು ತೆಗೆದಿಟ್ಟಿದೆ. ಹೋಗುವುದಿಲ್ಲರಿ ಪಂಜರದಿಂದ, ಬಾಗಿಲು ತೆಗೆದಾದರೆ ಓಡಬೇಕಾ ಬೇಡವಾ? ಓಡುವುದೇ ಇಲ್ಲ. ಪ್ರಾಯಶಃ ನೀವು ನೋಡಲಿಲ್ಲ ಅಂತ ಹಕ್ಕಿ. ಮಹಾಭಾರತ ಹೇಳ್ತದೆ, ನಾವೇ ಅಂತ ಹೇಳ್ತಾರೆ. ಈ ಹಕ್ಕಿಗೆ ಒಂದು ಪಂಜರದಲ್ಲಿ ಇಟ್ಟಿದ್ದಾರೆ. ಎಂಥ ಪಂಜರ ಅಂತಂದರೆ ಬಾಗಿಲು ತೆರೆದಿಟ್ಟಿದೆ, ಇದಕ್ಕೆ ಹೇಗೆ ಬೇಕಾದರೂ ಹಾರಿ ಹೋಗ್ಬೋದು. ಈ ಹಕ್ಕಿ ಹೇಳುತ್ತೆ ಈ ಗೂಡು ಬಿಟ್ಟು ಹೋಗುವುದಿಲ್ಲ ಅಂತ. ಒಂದು ಬಂಗಾರದ ಗೂಡ್ರಿ, ಅದರಲ್ಲಿ ಹಕ್ಕಿಯನ್ನು ಇಟ್ಟಿದ್ದಾರೆ. ಆ ಹಕ್ಕಿಗೆ ಹೇಳಿದ್ದಾರೆ, ನೋಡು ಹಕ್ಕಿ, ನೀನು ಹಾರಬೇಡ, ಬಂಗಾರದ ಗೂಡು ಅಂತ. ಅದು ಹೇಳ್ತೆ, ಮೊದಲು ಬೀಗತೆಗೆ ಮತ್ತೆ ಹೇಳ್ತೇನೆ ಉತ್ತರ ಅಂತ. ನೀವು ಬಾಗಿಲು ತೆಗೆದಿಟ್ಟರೆ ಚಂಗನೆ ಹಾರಿ ಹೋಗುತ್ತೆ ಅಂತ. ನೀವು ಬಂಗಾರದ್ದು ಹಾಕಿ ವಜ್ರದ ಕವಚ ಮಾಡಿಸಿ ನನಗೆ ಗೂಡು ಬೇಡ ಅಂತ ಹೇಳುತ್ತೆ. ಈ ಹಕ್ಕಿ ಇದೆ ಅಲ್ವಾ, ದೇಹದೊಳಗೆ ಕೂತ್ಕೊಂಡಿದೆ, ಅದಕ್ಕೆ ಖುಷಿ, ಭಾರಿ ಖುಷಿ. ಯಾಕೆಂದರೆ ಬಂಗಾರದ ಪಂಜರ ಇದು ಅಂತ ಭಾರಿ ಎಂಜಾಯ್ ಮಾಡ್ತಾ ಇದೆ. ಅಪ್ಪ ಆ ಬಾಗಿಲು ತೆಗೆದಿಟ್ಟಿದ್ದೇವೆ, ಹೊರಗೆ ಬಾ ಅಂದರೆ ಬರೋಲ್ಲ ಅಂತ ಹೇಳುತ್ತೆ. ಅದು ಒಂದು ಬಾಗಿಲಲ್ರಿ, ನವದ್ವಾರೇ ಪುರೇ ದೇಹಿ, 9 ಬಾಗಿಲು ಇಟ್ಟಿದ್ದಾನೆ ದೇವರು ಇದಕ್ಕೆ. ಅಪ್ಪ ಎಲ್ಲಿ ಬೇಕಾದರೂ ಹರಿ ಹೋಗುವುದು, ಹೋಗೋದಿಲ್ಲ ದೇವರಂತ. ಕೊನೆಗೆ ಎಳೆದು ಹೊರಗೆ ಹಾಕೋದ್ರಿ. ವಾಯುದೇವರು ದೇವರು ಬಾ ಸಾಕದು ಕೂತದ್ದು ಗೂಡಲ್ಲಿ ಅಂತ, ಇನ್ನೊಂದು ಗೂಡು ಕೊಡ್ತೇನೆ ಅಂತ ಆಮೇಲೆ ಹೋಗೋದು. ಈ ಬಾಡಿಗೆ ಅಂಗಡಿಯಲ್ಲಿ ಕೂತಿರ್ತಾರೆ ನೋಡಿ, ಅವನು ಎಬ್ಬಿಸಬೇಕಾದ್ರೆ ಇನ್ನೊಂದು ಅಂಗಡಿ ಕೊಡಬೇಕು ಅವನಿಗೆ, ಆಮೇಲೆ ಹೇಳ್ತಾನೆ ಅಂತ. ಹಾಗೆ ನಾವು ಬಾಡಿಗೆಯಲ್ಲಿ ಕೂತರೂ ಕೂಡ ಇನ್ನೊಂದು ಅಂಗಡಿ ವ್ಯವಸ್ಥೆ ಮಾಡದೆ ಬರುವುದಿಲ್ಲ ಅಂತ. ಅದಕ್ಕೇನು ಗಲಾಟೆಗಳು. ಮಹಾಭಾರತ ಪುರಾಣಗಳಲ್ಲೆಲ್ಲ ಹೇಳ್ತಾರೆ, ಈ ಸಾವು ಅಂದರೂ ಕಾಮನ್ ಅಂತ, ಖುಷಿ ಅವರಿಗೆ. ಹಕ್ಕಿ ಪಂಜರದಿಂದ ಹೊರಗೆ ಬಂದರೆ ಹೇಗೆ ಎಂಜಾಯ್ ಮಾಡಬೇಕಾದ್ದು, ಹಾಗೆ ಈ ಜೀವ ದೇಹದಿಂದ ಹೊರಗೆ ಬಂದರೆ ಖುಷಿ ಪಡಬೇಕಾಗಿರ್ತಕ್ಕಂಥದ್ದು. ದೇವರು ಕೊನೆಗೆ ಇಂಟ್ರಿ ಮಾಡಿದಾರಂತೆ ಜಯನನ್ನು, ಶಿಶುಪಾಲನನ್ನು. ಶಿಶುಪಾಲ, ಕೃಷ್ಣನಿಗೆ ಒಳ್ಳೆಯದು ಮಾಡಿದ್ನೋ ಕೆಟ್ಟದ್ದು ಮಾಡಿದ್ನೋ, ದೇವರು ದೊಡ್ಡವ ಅಂತ ಹೇಳಿದ್ರು. ಆಗ ಬೈದಿದ್ದಿ, ನಾನಲ್ಲ ಬೈದದ್ದು, ನನ್ನ ಹೆಸರು ಹೇಳಿ ಇನ್ನೊಬ್ಬ ದೈತ್ಯ ಬೈದದ್ದು ಅಂತ ಹೇಳಿದ ಅಂತ. ನಮ್ಮ ದೇವರು ಪಂಜರದಿಂದ ಬಿಡುಗಡೆ ಮಾಡಿದ ಮೇಲೆ ಮೀಡಿಯಾದವರು ಸಿಗಬೇಕು, ಆಗ ಹೇಳ್ತೇವೆ ದೇವರು ಒಳ್ಳೆಯದು ಮಾಡಿದ ಅಂತ, ಗೂಡಿನ ಒಳಗೆ ಅಲ್ಲ ಅಂತ. ಹೀಗೆ ಪಂಜರದಿಂದ ಬಿಡುಗಡೆ ಮಾಡಿ ಆ ಜೀವನನ್ನು ದೇವರು ಆ ದ್ವಾರಪಾಲಕತನದಲ್ಲಿ ಕೂಡಿಸಿದ. ನದೇವ ತೋಷಣಮೃತ, ದೇವರ ಆರಾಧನೆ ಮಾಡಿದರೆ ಎಂದೂ ವ್ಯರ್ಥ ಆಗುವುದಿಲ್ಲ ಅಂತ. ಅದಕ್ಕೆ ಜಯ ನಿದರ್ಶನ, ವಿಜಯ ಉದಾಹರಣೆ. ದೇವರ ದ್ವಾರಪಾಲಕತನ ಮಾಡಿದ, ಬಾಗಿಲು ಕಾದ. ತಮಾಷೆ ಅಂದರೆ ಏನು ಗೊತ್ತಾ, ಜಯ ವಿಜಯರು ಇರಲಿಲ್ಲ, ಏನು ಕಳ್ಳರು ಪ್ರವೇಶ ಮಾಡಿದ್ದಾರೆ ವೈಕುಂಠಕ್ಕೆ? ಅಲ್ಲ, ಶಾಸ್ತ್ರೀಯ ಉತ್ತರ ಬೇರೆ ಇದೆ.
ಅಂದರೆ ಇದು ಬಂದದ್ದು ಅಂಶದಿಂದ, ಅಂಶ ಅಲ್ಲಿದ್ದ ಅಂತ. ಲೋಕದ ಕಥೆಯನ್ನು ನೋಡಿದರೆ ಅಲ್ಲ, ದ್ವಾರಪಾಲಕ ಇಲ್ಲ, ಅಲ್ಲಿ ಏನಾದರೂ ಆಯಿತಾ? ನೆನಪಿಟ್ಟುಕೊಳ್ಬೇಕಾದ ಜೈವಿದರು, ನಾವು ಭೂಮಿ ಬಂದೆವು, ಅಯ್ಯೋ ದೇವರ ಲೋಕ ಖಾಲಿ ಆಯಿತು, ಬಾಗಿಲು ಹಾಕುವವರೇ ಇಲ್ಲ, ಕಳ್ಳಕಾಕರು ನುಗ್ಗಿದ್ರು. ಅಳಬೇಕಾಗಿಲ್ಲ, ನಡೆಯುತ್ತದೆ ಅದು ಅಂತ. ಹಾಗೆ ಇಡೀ ಪ್ರಪಂಚ ನಾವಿಲ್ಲಿದ್ರೂ ನಡೀತದೆ. ನನಗೆ ಭಯ, ನಾನು ಸತ್ತರೆ ಈ ಮನೆ ನೋಡಿಕೊಳ್ಳೋದು ಯಾರು? ಅಂದರೆ ಇಡೀ ಜವಾಬ್ದಾರಿ ಹೊತ್ತವರಾಗಿ ನಾವು ಮಾಡ್ತೇವೆ. ಹಾಗಿಲ್ಲ, ನಾವೊಂದು ನಿಮಿತ್ತ ಮಾತ್ರ, ಯಾರೋ ಒಬ್ಬರು ಇರ್ತಾರೆ ಅಂತ ಚಿಂತನೆ ಮಾಡಬೇಕಾದ್ದು ಅನ್ನೋದನ್ನು ಮಹಾಭಾರತ ನಮಗೆ ಸುಂದರವಾಗಿ ನಮಗೆ ಚಿಂತನೆ ಕೊಟ್ಟಿದೆ. ಶಿಶುಪಾಲನ ತಲೆ ಕೆಳಗೆ ಬಿತ್ತು. ಆಗ ಧರ್ಮರಾಜ ಒಂದು ಸಲ ಒಂಥರ ಅನಿಸ್ತಂತೆ, ನಮ್ಮಲ್ಲಿ ಒಳ್ಳೆಯ ಕಾರ್ಯಕ್ರಮ ಅಂತ ಇಟ್ಟುಕೊಳ್ಳಿ, ಒಂದು ಗಲಾಟೆ ಆಗಿ ಪೆಟ್ಟು ಬಿದ್ದು ರಕ್ತ ಸುರಿಯಿತು ಅಂತ ಇಟ್ಕೊಳ್ಳಿ, ನಿಮ್ಮ ಮನಸ್ಸಲ್ಲಿ ಏನು ಅನಿಸಿರ್ತದೆ ಹೇಳಿ? ಅಯ್ಯೋ ರಕ್ತ ಬಿತ್ತರಿ, ಒಳ್ಳೆಯ ಕಾರ್ಯ ಇದು, ಮಂಗಳ ಕಾರ್ಯ ಹಾಳಾಯಿತು ಅಂತ ನೀವು ಕಣ್ಣೀರು ಹಾಕ್ತೀರಿ. ಮಹಾಭಾರತ ಹೇಳುತ್ತೆ ಕಣ್ಣೀರು ಹಾಕಲೇ ಇಲ್ಲಂತೆ. ಧರ್ಮರಾಜನಿಗೆ ಸ್ವಲ್ಪ ಮುಜುಗರ ಆಯಿತು. ಕೊನೆಗೆ ಉತ್ತರ ಕೊಟ್ಟರಂತೆ, ಧರ್ಮರಾಜ ಇದು ಒಂದು ಬಿದ್ದದ್ದಲ್ಲ, ಇಂಥದ್ದು ಸಾವಿರ ಸಾವಿರ ಬೀಳಲಿಕ್ಕುಂಟು, ನೋಡ್ತಾ ಇರು ಅಂತ ಹೇಳಿದರಂತೆ. ಇದರ ಫಲಶ್ರುತಿಯಾಗಿಯೇ ಮಹಾಭಾರತ ಇದ್ರ ಕುರುಕ್ಷೇತ್ರದಲ್ಲಿ ನಡೆಯುವಂಥದ್ದು ಅಂತ. ಕ್ಷತ್ರಿಯರ ರಾಜಸೂಯ ಯಾಗ ಅಂತಂದರೆ ಅದು ಕೆಟ್ಟವರ ಸಂಹಾರಕ್ಕೆ ಭೂಮಿಕೆ ಅಂತ ಅದರ ಅರ್ಥ. ಶಿಶುಪಾಲನ ಸಂಹಾರ ನಡೆಯಿತು. ದೇವರನ್ನು ಬೈದ ಶಿಶುಪಾಲ ದೇವರ ಚಕ್ರದಿಂದಲೇ ಸಂಹೃತನಾಗ್ತಾನೆ. ಅದರಿಂದ ದೇವರಿಗೆ ಬೈಯುವ ಕೆಲಸ ಮಾಡಬೇಡಿ. ದೇವರಿಗೇನು ವಿಕಾರ ಏನಿಲ್ಲ, ಆದರೆ ದೇವರು ಎಷ್ಟು ದೊಡ್ಡವ ಅಂತಂದರೆ 100 ಬೈಯುವ ತನಕ ದೇವರು ಕಾದ ಅಂತೆ. ದೇವರ ತಾಳ್ಮೆ ಅಂತ ಹೇಳ್ತಾರೆ. ನಮ್ಮಲ್ಲಿಯೂ ಹಾಗೆ ನಾವು ಹೇಳ್ತೇವೆ, ರೀ ಪಕ್ಕದ ಮನೆಯವ ಎಷ್ಟು ಬೈತಾನೆ ರೀ ದೇವರಿಗೆ, ಎಷ್ಟು ಅನ್ಯಾಯ ಮಾಡ್ತಾನೆ, ಅವನಿಗೇನೂ ಆಗೋದಿಲ್ಲ, ನಾನು ದೇವರಿಗೆ ಇಷ್ಟು ಪೂಜೆ ಮಾಡ್ತೇನೆ, ನನಗೆ ಎಂಥದ್ದು ದೇವರು ಮಾಡೋದಿಲ್ಲ ಅಂತ. ಅದಕ್ಕೆ ಮಹಾಭಾರತ ಕೊಟ್ಟ ಉತ್ತರ, ಶಿಶುಪಾಲ ಒಂದು ಬೈದ, ದೇವರೇನು ಮಾತಾಡಲಿಲ್ಲ, ರೀ ದೇವರಿಗೆ ಬೈದ ಏನು ಮಾಡಲಿಲ್ಲ ಅಂಥೇಳಿ ದೇವರನ್ನು ಬೈಲಿಕ್ಕೆ ಹೋಗಬೇಡಿ, ಕಾಯಿರಿ, ಕಾದು ನೋಡಿ ಅಂತ. ಇನ್ನೂ 90 ಬೈಯುವ ತನಕ ಕಾಯಿರಿ ಅಂತ. ಹಾಗೆ ಪಕ್ಕದ ಮನೆಯವ ಅನ್ಯಾಯ ಮಾಡಿದ, ದೇವರಿಗೆ ವಿರೋಧ ಮಾಡಿದ, ಏನೂ ಆಗಲಿಲ್ಲ, ಕಾದು ನೋಡಿ ಅಂತ ಹೇಳ್ತಾರೆ. ಧರ್ಮಕ್ಕೆ ಯಾರು ದ್ರೋಹ ಮಾಡ್ತಾರೆ ಅವರಿಗೆ ಅದಕ್ಕೆ ದುಃಖ ಸಮಸ್ಯೆ ಇದ್ದೇ ಇದೆ. ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯೆ ಸತಃ ಉಭಯೋರಪಿ ದೃಷ್ಟವಂತಹ ಅನಯೋ ತತ್ವದರ್ಶಿಪಿ ಎಂದು. ಒಳ್ಳೆಯದು ಮಾಡಿದವನಿಗೆ ಕೆಟ್ಟದಾಗುವುದಿಲ್ಲ, ಕೆಟ್ಟದು ಮಾಡಿದವನಿಗೆ ಒಳ್ಳೆಯದಾಗುವುದಿಲ್ಲ. ಇದು ನಿರ್ಣಯ. ಅಂದರೆ 100 ಬೈಯುವ ತನಕ ಕಾದ ನಮ್ಮ ದೇವರು. ಅದರಿಂದ ಒಂದೇ ಸಲ ನಮಗೆ ಅನ್ಯಾಯ ಮಾಡೋದಿಲ್ಲ ಅಂತ, ಫಲ ಕೊಡೋದಿಲ್ಲ ಅಂತ. ಅಂದರೆ 100 ಅನ್ಯಾಯ ಮಾಡುವ ತನಕ ದೇವರು ಅವಕಾಶ ಕೊಡ್ತಾನೆ ಅಂತ. ನಮಗೆ ಖುಷಿ, ಓ ತೊಂದರೆ ಇಲ್ಲರಿ, ನಾನು ಅರ್ಧನೇ ಅನ್ಯಾಯ ಮಾಡಿ 99 ಚಾನ್ಸ್ ಉಂಟು ಅಂತ. ಹೌದು ಅಂತ ಹೇಳ್ತಾರೆ. ಅದು ಅಲ್ಲಿವರೆಗೆ ದೇವರು ನಮ್ಮನ್ನು ಪರೀಕ್ಷೆ ಮಾಡ್ತಾನೆ ಅಂತ. ಒಳ್ಳೆಯದು ಮಾಡಿದರೆ ಅದಕ್ಕೂ ಭಗವಂತ ಕಾಯ್ತಾನೆ, ಕೆಟ್ಟದು ಮಾಡಿದರೆ ಅದಕ್ಕೂ ಪ್ರತೀಕ್ಷೆ ಮಾಡ್ತಾನೆ. ಎರಡಕ್ಕೂ ಫಲ ದೇವರು ಕೊಟ್ಟೇ ಕೊಡ್ತಾನೆ. ಹಾಗಾಗಿ ಒಳ್ಳೆಯದು ಮಾಡಿದ್ದೇನೆ ನೀವು ಹೇಳಿಕೊಂಡು ಬರೋದು ಬೇಡ, ದೇವರ ಅಕೌಂಟಲ್ಲಿ ಬಿದ್ದಿರ್ತದೆ. ಕೆಟ್ಟದು ಮಾಡಿದರೆ ಗೊತ್ತಾಗುವುದಿಲ್ಲ ಅಂತ ತಿಳ್ಕೊಳ್ಬೇಡಿ, ದೇವರ CC ಕ್ಯಾಮೆರಾದಲ್ಲಿ ಅದು ಸೆರೆ ಹಿಡಿಯಲ್ಪಟ್ಟಿರ್ತದೆ ಅಂತ. ಭಗವಂತ ಶಿಶುಪಾಲನನ್ನು ಕೆಳಗೆ ಬೀಳಿಸಿದ. ಇದರ ಫಲಶ್ರುತಿ ಏನಾಯಿತು ಗೊತ್ತುಂಟ? ಸಭೆಯಲ್ಲಿ ಇಬ್ಬಾಗ ಆಯಿತು ಅಂತ ಹೇಳ್ತಾರೆ. ಕೆಲವರು ಶಿಶುಪಾಲನನ್ನು ಕೊಂದ ಅಂತ ಒಳಗಿಂದ ಹೊಟ್ಟೆ ಉರಿ ಅವರಿಗೆ, ಕೆಲವರಿಗೆ ಶಿಶುಪಾಲ ಸತ್ತ ಒಳ್ಳೆಯದಾಯಿತು ಅಂತ ಖುಷಿ ಪಡುವವರು. ಈ ಎಲ್ಲ ಕಾಲದಲ್ಲಿ ಎಲ್ಲರೂ ಇರ್ತಾರೆ ಅಂತ. ಪಾಂಡವರ ರಾಜಸೂಯ ಯಾಗ ಮುಂದುವರಿಯಿತು. ಕೃಷ್ಣನಿಗೆ ಅಗ್ರಪೂಜೆ ನಡೆಯಿತು. ಅಂದರೆ ನೋಡಿ, ಕೃಷ್ಣನಿಗೆ ಯಾಕೆ ಅಗ್ರಪೂಜೆ? ಶಿಶುಪಾಲ ಬೈದ, ಇದು ಪೂರ್ವಪಕ್ಷ. ಶಿಶುಪಾಲನ ತಲೆ ಕೆಳಗೆ ಬಿತ್ತು, ಪೂರ್ವಪಕ್ಷ ಮಾಡಿದ್ದೆಲ್ಲ ಬಿತ್ತು ಅಂತ ಅರ್ಥ ಅಲ್ವಾ? ಶಿಶುಪಾಲನ ತಲೆ ಬಿತ್ತು ಅಂದರೆ ಅವನು ಏನು ಬೈದಿದ್ದ, 100 ಜನ ಬೈಯುವ 100 ಆಕ್ಷೇಪಗಳು, ಅದಕ್ಕೆಲ್ಲ ಉತ್ತರ ಏನು ಅಂದರೆ ತಲೆ ಕೆಳಗೆ ಬಿತ್ತು. ಅಂದರೆ ಬೈದದ್ದು ಯಾವುದು ಸರಿಯಿಲ್ಲ, ಅವನ ಆಕ್ಷೇಪ ಸರಿಯಿಲ್ಲ. ಅಂದರೆ ಕೃಷ್ಣನ ಬಗ್ಗೆ ದೋಷ ಸಂಖ್ಯೆಯನ್ನು ಮಾಡಿದ್ದೀರಿ, ಅದೆಲ್ಲ ಬಿತ್ತು. ಅಂದರೆ ದೇವರು ನಿರ್ದೋಷ, ಕೃಷ್ಣ ಯಾವ ದೋಷನೂ ಇಲ್ಲದಿದ್ದವ, ಗುಣಪರಿಪೂರ್ಣ ಅಂತ ತೀರ್ಮಾನ ಆಯಿತು. ಅಗ್ರಪೂಜೆ ಪ್ರಾರಂಭ ಆಯಿತು. ಹಾಗಾಗಿ ಅಗ್ರಪೂಜೆಗೆ ಇದು ಪೂರಕ ಆಯಿತೇ ಹೊರತು ಮಾರಕ ಆಗಲಿಲ್ಲ. ಅದರಿಂದ ಸಜ್ಜನರು ಒಪ್ಪಿಕೊಂಡರು, ಕೃಷ್ಣನಿಗೆ ಅಗ್ರಪೂಜೆ ಮಾಡಿದ್ದು ಯುಕ್ತ. ಯಾಕೆ ಶಿಶುಪಾಲನನ್ನು ಕೊಲ್ಲಿಕ್ಕೇ ಆಗಲಿಲ್ಲ, ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಡಿದ್ದರು. ಕ್ಷಣ ಮಾತ್ರದಲ್ಲಿ ಭಗವಂತ ಸಂಹಾರ ಮಾಡಿದ, ಎಷ್ಟು ದೊಡ್ಡವ ದೇವರು ಅಂತ ತೀರ್ಮಾನ ಮಾಡಿದರಂತೆ. ಜನ ಒಳ್ಳೆಯವರು ಸಂತೋಷಪಟ್ಟರು, ಕೆಟ್ಟವರು ಹೊಟ್ಟೆ ಉರಿಸಿಕೊಂಡರು. ದಾನ ನಡೆಯಿತು, ಧರ್ಮ ನಡೆಯಿತು, ಭೋಜನ ನಡೆಯಿತು. ಮಹಾಭಾರತ ಹೇಳುತ್ತೆ, ಯದಿಷ್ಟಂ ಯಸ್ಯ ಆಸ
ತತ್ತದ್ ಲಬ್ಧಂ ತೇನ ತೇನ. ಯಾರಿಗೆ ಯಾವುದು ಇಷ್ಟ ಅದು ಅವರವರಿಗೆ ಸಿಕ್ಕಿತಂತೆ. ಹೋಗಿ ಅವ್ನು ನಿಂತರೆ ಸಾಕು, ಸೆನ್ಸಾರ್ ಅಂತ ಹೇಳ್ತಾರೆ ನೋಡಿ, ಹೀಗೆ ಕೈ ಹಿಡಿದ್ರೆ ಸಾಕು, ನೀರು ಬೀಳುತ್ತೆ, ನೀನು ಒತ್ತುವುದು ಬೇಡ, ಏನು ಬೇಡ. ಹಾಗೆ ಸೆನ್ಸಾರಲ್ಲಿ ತಿಳ್ಕೊಂಡ್ರೆ ಸಾಕು, ಮನಸ್ಸಲ್ಲಿ ಯಾರು ಏನು ಬಯಸಿದರೂ ಅವನ ಕೈಗೆ ಬಂದು ಬಿಡ್ತಿತ್ತು. ತಲೆಗಾದರೆ ತಲೆಗೆ, ಹೊಟ್ಟೆಗಾದರೆ ಹೊಟ್ಟೆಗೆ, ಎಲೆಗಾದರೆ ಎಲೆಗೆ, ಏನೇನು ಬೇಕೋ ಅವರಿಗೆ. ಇದು ಪಾಂಡವರ ರಾಜಸೂಯ ಯಾಗದ ವೈಭವ. ಅಂದರೆ ಒಬ್ಬೊಬ್ಬರಿಗೂ ಇಂಡಿವಿಜುವಲ್ ಆಗಿ ಸಾಮಾನ್ಯವಾಗಿ ಒಂದು ಅಡುಗೆ ಮಾಡಿರ್ತೇವೆ. ಒಬ್ಬನಿಗೆ ಇಷ್ಟ ಆಗಿರ್ತದೆ, ಒಬ್ಬನಿಗೆ ಇಷ್ಟ ಆಗಿರುವುದಿಲ್ಲ. ಒಬ್ಬನಿಗೆ ಸಿಹಿ ಆಗಿರ್ತದೆ, ಒಬ್ಬನಿಗೆ ಕಹಿ ಆಗಿರ್ತದೆ. ಒಬ್ಬನಿಗೆ ಇಷ್ಟ ಆದ್ದು ಎಲ್ರಿಗೂ ಇಷ್ಟ ಆಗಬೇಕಾಗಿಲ್ಲ ಅಲ್ವಾ. ಉಡುಪಿಯವರು ಅಡುಗೆ ಮಾಡ್ತಾರೆ, ಹುಳಿ ಹಾಕ್ತಾರೆ, ಸಾಂಬಾರು ಹಾಕ್ತಾರೆ, ಎಂಥದ್ರಿ ಪಾಯಸ ಮಾಡಿ ಹಾಕಿದರು ಅಂತ ಹೇಳ್ತಾರೆ. ಯಾಕಂದರೆ ಎಲ್ಲದಕ್ಕೂ ಬೆಲ್ಲ ಹಾಕ್ತಾರೆ ಅಂತ ಬೈತಾರೆ. ಇಲ್ಲಿಯವರು ಅಡುಗೆ ಮಾಡ್ತಾರೆ, ಅವರು ಬೈತಾರೆ, ಏನ್ರಿ ಯಾವುದಕ್ಕೂ ಬೆಲ್ಲನೇ ಹಾಕಲ್ಲ ಅಂತ. ಒಬ್ಬರು ಮಾಡಿದ್ರೆ ಇನ್ನೊಬ್ಬರಿಗೆ ಆಗೋದಿಲ್ಲ. ಆದರೆ ಪಾಂಡವರ ರಾಜಸೂಯ ಯಾಗ ಹೇಗಾಯಿತು ಅಂತಂದರೆ ಎಲ್ರಿಗೂ ಇಷ್ಟ ಆಯ್ತಂತೆ. ಯಾಕೆಂದರೆ ಭಗವಂತ ನಿಂತು ಮಾಡಿಸಿರ್ತಕ್ಕಂತಹ ಯಾಗ, ಯಾರಿಗೂ ಅದರಲ್ಲಿ ನೋವಾಗಲಿಲ್ಲ, ಇಷ್ಟ ಆಯಿತು. ದೊಡ್ಡ ಯಾಗ. ಕೊನೆಗೆ ಯಾಗ ಮುಗಿದ ಮೇಲೆ ಅವಭೃತ ಸ್ನಾನ ಮಾಡಬೇಕು. ಅವಭೃತ ಸ್ನಾನ ಮಾಡ್ತಾರೆ. ಎಲ್ಲಿ ಅವಭೃತ ಸ್ನಾನ ಮಾಡ್ತಾರೆ ಅಂದರೆ ಗಂಗಾ ನದಿಗೆ ಹೋಗ್ತಾರೆ. ಗಂಗಾ ನದಿಯಲ್ಲಿ ಅವಭೃತ ಸ್ನಾನ ಮಾಡ್ತಾರೆ. ಕೃಷ್ಣ ದೇವರು ಯಾಗ ಮಾಡ್ತಾರೆ, ಅಶ್ವಮೇಧ ಯಾಗ, ದಿನಾಶ್ವಮೇಧ ಯಾಗ. ಅದರ ಅವಭೃತ ಸ್ನಾನ ಯಮುನೆಯಲ್ಲಿ ಮಾಡಿದ್ರು. ಪಾಂಡವರು ಮಾಡಿರ್ತಕ್ಕ ಅಶ್ವಮೇಧ ಯಾಗ, ಅದರ ಅವಭೃತ ಸ್ನಾನ ಗಂಗೆಯಲ್ಲಿ ಮಾಡಿದರಂತೆ. ಗಂಗಾದೇವಿಯ ಸನ್ನಿಧಾನದಲ್ಲಿ ಅವಭೃತ ಸ್ನಾನ ಮಾಡಿ ಅದನ್ನು ಮುಗಿಸ್ತಾರೆ. ಅಂದರೆ ಕೃಷ್ಣನಿಗೆ ಯಮುನೆ ಅಂದರೆ ಇಷ್ಟ, ಪಾಂಡವರಿಗೆ ಗಂಗೆ ಅಂದರೆ ಇಷ್ಟ. ಕೃಷ್ಣ ಅವತಾರ ಮಾಡಿದ ಜಾಗಗಳೆಲ್ಲ ಯಮುನಾ ತೀರ. ಪಾಂಡವರು ಮಾಡಿರತಕ್ಕಂತಹ ರಾಜ್ಯಭಾರ ಎಲ್ಲ ಯಮುನಾ ತೀರ. ಆದರೂ ಅದರ ಪಕ್ಕದಲ್ಲಿ ಗಂಗೆ ಹರಿತಾ ಇದ್ಲು. ಆ ಗಂಗೆಯಲ್ಲಿ, ಯಾಕೆಂದರೆ ಪಾಂಡವರಿಗೆ ಅಜ್ಜ ಭೀಷ್ಮ, ಅವರ ಅಮ್ಮ ಗಂಗಾದೇವಿ. ಹಾಗಾಗಿ ನಮ್ಮ ಹಿರಿಯರ್ದು ನದಿ ಅಂತ ಗಂಗೆಯ ಮೇಲೆ ಭಕ್ತಿ. ಅದರಲ್ಲಿ ಸ್ನಾನ ಮಾಡಿ ಅವಭೃತ ಸ್ನಾನವನ್ನು ಮಾಡಿ ಯಾಗವನ್ನು ಪೂರ್ಣಗೊಳಿಸ್ತಾರೆ. ಪಾಂಡವರಿಗೆ ಖುಷಿ, ಎಲ್ರಿಗೂ ಖುಷಿ. ಯಾಕಂದರೆ ನಮ್ಮ ಧರ್ಮರಾಜ ಏನು ಸಂಕಲ್ಪ ಮಾಡಿದ, ಯಾಗ ಚೆನ್ನಾಗಿ ನಡೆಯಿತು ಅಂತ, ರಾಜಸೂಯ ಯಾಗ ಆಯಿತು ಅಂತ. ಇದರಿಂದ ಏನಾಯಿತು ಅಂತಂದರೆ ಭೂಮಿಯಲ್ಲಿದ್ದವರು ಸಂತೋಷಪಟ್ಟರು. ಅಷ್ಟೇ ಅಲ್ಲ, ಯಾಗದ ಮೂಲಕ ದೇವತೆಗಳಿಗೆಲ್ಲ ಆರಾಧನೆ ನಡೆಯಿತು. ಅಷ್ಟೇ ಅಲ್ಲ, ದೇವತೆಗಳು ಪ್ರತ್ಯಕ್ಷ ಬಂದಿದ್ದಾರೆ, ಯಾಗದ ಮೂಲಕವೂ ಅವರಿಗೆ ಆಹುತಿ ಸಿಕ್ಕಿದೆ, ಅವರು ಸಂತೋಷಪಟ್ಟಿದ್ದಾರೆ. ಅಷ್ಟೇ ಅಲ್ಲ, ಎಲ್ಲ ಭೂತಗಣಗಳಿಗೆ ಖುಷಿಯಾಗಿದೆ. ದೇವತೆಗಳಿಗೆ, ಮಂತ್ರವನ್ನು ಹೇಳಿದ್ದರಿಂದ ಋಷಿಗಳಿಗೆ, ಊಟ ಎಲ್ಲ ಹಾಕಿದ್ದರಿಂದ ಸಮಾಜಕ್ಕೆ, ಪಶುಪಕ್ಷಿಗಳಿಗೆ, ಭೂತಯಜ್ಞ ಎಲ್ಲ. ಇಷ್ಟೇ ಅಲ್ಲ, ಇದರಿಂದ ಇನ್ನೊಂದು ಏನು ಅಂತಂದರೆ ಪಾಂಡವರ ರಾಜಸೂಯ ಯಾಗದಿಂದ ಏನು ವಿಶೇಷ ಅಂತಂದರೆ ಲಾಭಿಸಿತು ಅಂತಂದರೆ ಪಿತೃಋಣ ಪರಿಹಾರ ಆಯಿತು ಅಂತ. ನಾವು ಹುಟ್ಟುವಾಗಲೇ ಮಾಡಿಕೊಂಡು ಬಂದಿರತಕ್ಕಂಥ ಒಂದು ಋಣ, ಪಿತೃಋಣ. ತಂದೆ ಅಜ್ಜ ಅವರ ಋಣ ನಾವೊಂದು ಗಿಫ್ಟ್ ಕೊಡಲೇಬೇಕಾದ್ದು. ಯಾಕೆಂದರೆ ಈ ಶರೀರ ಬಂದದ್ದು ಅವರ ಗಿಫ್ಟ್. ಹಾಗಾಗಿ ಅವರ ಋಣ ನಮ್ಗೆ ಗೊತ್ತಿಲ್ಲದಿದ್ದಾಗೆ ನಮಗೆ ಬಂದಿರ್ತದೆ. ನೋಡಿ, ಈ ದೇಶದಲ್ಲಿ ನಾವು ಬದುಕಿದರೆ ಸರ್ಕಾರಕ್ಕೆ ಟ್ಯಾಕ್ಸ್ ಕೊಡಬೇಕು. ಇಲ್ಲಿಯ ನೀರು, ನಮ್ಮ ಮನೆಯದ್ದೇ ಬಾವಿಯ ನೀರು ಕುಡಿದ್ರೂ ಅದಕ್ಕೆ ವಾಟರ್ ಟ್ಯಾಕ್ಸ್ ಅಂತ ಕೊಡಬೇಕು, ಕರೆಂಟಿಗೆ ಕೊಡಬೇಕು, ಎಲ್ಲದಕ್ಕೂ ಕೊಡಬೇಕು ಅಲ್ವಾ. ಹಾಗಾದರೆ ಈ ದೇಹ ಬಂದದ್ದು ಯಾರಿಂದ? ಅವರಿಗೆ ಟ್ಯಾಕ್ಸ್ ಕಟ್ಟಬೇಕಾ ಬೇಡ? ನಮ್ಮ ಪಿತೃಗಳಿಂದ. ಹಾಗಾಗಿ ಪರಂಪರೆಗೆ ಒಂದು ಟ್ಯಾಕ್ಸ್ ಕಟ್ಟಬೇಕಾದಿದ್ದೆ, ಅದು ಅವರ ಋಣ ನಮಗಿರ್ತದೆ. ಋಣ ಪರಿಹಾರ ಆಗಬೇಕು. ಅದಕ್ಕೆ ಪಿಂಡ ಪ್ರದಾನ ಅಥವಾ ತರ್ಪಣ, ತಿಲದರ್ಪಣ ಇದೆಲ್ಲ ಹೇಳೋದು. ಅದರ ಜೊತೆಗೇ ಈ ಪಾಂಡವರಿಗೆ ಅನಾಯಾಸವಾಗಿ ಯಾಗ ಮಾಡಿದಾಗ ಪಿತೃಋಣ ಪರಿಹಾರ ಆಯ್ತಂತೆ. ಏನು ಪಿತೃಋಣ ಅಂತಂದರೆ, ಅಪ್ಪ ಪಾಂಡುರಾಜ ನರಕದಲ್ಲಿದ್ದ, ಅವನು ಹೇಳಿದ್ದ ರಾಜಸೂಯ ಯಾಗ ಮಾಡಿದರೆ ನನಗೆ ಪ್ರಮೋಷನ್ ಆಗಿಬಿಡುತ್ತೆ, ನಾನು ಸ್ವರ್ಗಕ್ಕೆ ಹೋಗ್ತೇನೆ ಅಂತ. ಅಂದರೆ ಅಪ್ಪನ ಋಣ ಒಂದು ಬಾಕಿತ್ತು ನೋಡಿ. ರಾಜಸೂಯ ಯಾಗ ಮಾಡಿದ್ದರಿಂದ, ಅಶ್ವಮೇಧ ಯಾಗ ಮಾಡಿದ್ದರಿಂದ ಅಪ್ಪನ ಋಣ ಪರಿಹಾರ ಆಯಿತು. ಅಪ್ಪ ನರಕದಿಂದ ಸ್ವರ್ಗಕ್ಕೆ ಹೋದ. ಇದು ಕ್ರೆಡಿಟ್ ನೋಡಿ ಪಾಂಡವರಿಗೆ. ನಮ್ಮ ಅಪ್ಪಂದಿರನ್ನು ನರಕದಿಂದ ನಾವು ಸ್ವರ್ಗಕ್ಕೆ ಕಳಿಸಿದ್ದೇವೆ ಅನ್ನುವ ಒಂದು ಪ್ರೀತಿ, ವಿಶ್ವಾಸ, ಅವರಿಗೆ ಒಳ್ಳೆಯ ಚಿಂತನೆ ಪಾಂಡವರ ಪಾಲಿನದ್ದಾಯಿತು. ಪಿತೃಋಣವನ್ನು ಪರಿಹಾರ ಮಾಡಿದ್ದೇವೆ ಅಂತ. ತಂದೆ ತಾಯಿಯರಿಂದ ಮಕ್ಕಳಿಗೆ ಒಳ್ಳೆದಾಯಿತು, ಇದು ನಾವು ನೋಡ್ತೇವೆ. ಮಕ್ಕಳಿಂದ ಹಿರಿಯರಿಗೆ ಒಳ್ಳೆದಾಯಿತು, ಅದನ್ನು ಈ ಮಹಾಭಾರತದ ರಾಜಸೂಯ ಯಾಗದ ಘಟ್ಟದಲ್ಲಿ ನಾವು ಕಾಣ್ತೇವೆ. ವೃದ್ಧನಾದ ಪಾಂಡುರಾಜನನ್ನು ಎತ್ತರದ ದೇವತೆಗಳ ಲೋಕಕ್ಕೆ
ಮುಟ್ಟಿಸಿದ. ಅಂದರೆ ಪಾಂಡರಾಜನಿಗೆ ಕೊರಗಿತ್ತು, ನಾನು ಹರಿಶ್ಚಂದ್ರನಿಗಿಂತ ಕೆಳಗೆ, ಅವನು ಸ್ವರ್ಗಕ್ಕಿದ್ದಿದ್ದ, ನಾನು ಕೆಳಗಿದ್ದೇನೆ ಅಂತ. ಆ ಕೊರಗು ಹೋಯಿತು ನೋಡಿ. ಹಿರಿಯರಿಗೆ ಕೊರಗು ಹೋಯಿತು ಅಂತಂದರೆ ಊರಿನಲ್ಲಿದ್ದವರಿಗೆಲ್ಲ ಕ್ಷೇಮ ಅಂತ. ಹಾಗಾಗಿ ನಮಗೆ ಪಿತೃಋಣ ಬಾಧಿಸಬಾರದು ಅಂತಾದರೆ ಋಣ ಪರಿಹಾರಕ್ಕೋಸ್ಕರ ಪಿತೃಗಳನ್ನು ಸ್ಮರಣೆ ಮಾಡುವ ಪಿತೃತರ್ಪಣನು ಸಾಂವತ್ಸರಿಕ ಶ್ರಾದ್ದನು ಶ್ರದ್ಧೆಯಿಂದ ಮಾಡಬೇಕು ಅಂತ ಮಹಾಭಾರತ ಒತ್ತು ಕೊಟ್ಟಿದೆ. ಹೀಗೆ ಪಾಂಡವರ ರಾಜಸೂಯ ಯಾಗ ಎಲ್ಲ ರೀತಿಯಿಂದಲೂ ಕೂಡ ಪೂರ್ಣ ಆಯಿತು. ಅಲ್ಲಿ ದ್ರವ್ಯಯಜ್ಞ, ಜ್ಞಾನಯಜ್ಞ ಎಲ್ಲ ಚೆನ್ನಾಗಿ ನಡೆಯಿತು. ಊಟ ಉಪಚಾರಗಳು ಯಾವ ಕೊರತೆಯೂ ಇಲ್ಲ, ಯಾರೂ ಆಕ್ಷೇಪ ಮಾಡುವವರಿಲ್ಲ. ಆಕ್ಷೇಪ ಮಾಡಿದ್ದು ಅಗ್ರಪೂಜೆಯಲ್ಲಿ ಮಾತ್ರ, ಸತ್ವದ ಬಿಡಿ. ಹಾಗಾಗಿ ಯಾವ ಆಕ್ಷೇಪನೂ ಇಲ್ಲ. ಕೃಷ್ಣನ ಸರ್ವೋತ್ತಮತ್ವದ ಜೊತೆಗೆ ಭೀಮಸೇನ ದೇವರ ಜೀವೋತ್ತಮತ್ವದ ನಿರ್ಣಯ ಆಯಿತು, ಪಾಂಡವರ ಕೃತೋತ್ತಮದ ನಿರ್ಣಯ ಆಯಿತು. ಎಲ್ಲ ಮುಗಿಯಿತು. ಮುಗಿದ ಮೇಲೆ ಗೆಟ್ ಟುಗೆದರ್ ಅಂತ ಹೇಳ್ತಾರೆ ನೋಡಿ, ಹಾಗೆ ಎಲ್ರಿಗೂ ಎಂಜಾಯ್ ಏನೇನಾಯಿತು ಅಂತ ಪರಸ್ಪರವಾಗಿ ಒಂದು ಹಂಚಿಕೊಳ್ಳುವ ಒಂದು ಕಾರ್ಯಕ್ರಮ. ಇದು ಈ ಸಭಾಪರ್ವದ ಮುಖ್ಯವಾದ ಘಟ್ಟ. ಅಂದರೆ ಎಲ್ಲ ಪಾಂಡವರು ಒಟ್ಟು ಸೇರ್ತಾರೆ, ಖುಷಿಯವರಿಗೆ. ಯಾಕಂದರೆ ಏನಾಗಬೇಕೋ ಎಲ್ಲ ನಡೆಯಿತು. ಅದಕ್ಕೆ ಮನೆಯಲ್ಲಿ ಕಾರ್ಯಕ್ರಮ ಮುಗಿದರೆ ಕೊನೆಗೊಂದು ಫೋಟೋಗೆ ಕೂಡಬೇಕು ನೋಡಿ, ಹಾಗೆ ಪಾಂಡವರೆಲ್ಲ ಬಂದು ಕೂತರಂತೆ. ಮೊದಲು ನಮ್ಮ ದೇವರು ಬಂದ ಕೃಷ್ಣ ಖುಷಿಯಲ್ಲಿ ಬಂದು ಕೂತ. ಯಾಕೆಂದರೆ ಅಗ್ರಪೂಜೆ ಆಯಿತು ಅಂತ ಖುಷಿ ಅಲ್ಲ, ಯಾರಿಗೆ ಗತಿಯಾಗಬೇಕೋ ಗತಿ ಆಯಿತು ಅಂತ ಖುಷಿ. ಕೃಷ್ಣದೇವರು ಕೂತರು. ಕೃಷ್ಣನ ಮಹಿಷಿಯರು ಬಂದಿದ್ದರು, ಅಷ್ಟು ಜನ ಮಹಿಷಿಯರು ಕೃಷ್ಣನ ಪಕ್ಕದಲ್ಲಿ ಕೂತರು. ಧರ್ಮರಾಜ ಕೂತ, ಭೀಮಸೇನ ದೇವರು ಕೂತರು, ದ್ರೌಪದಿ ದೇವಿಯರು ಕೂತರು, ಅರ್ಜುನ, ನಕುಲ, ಸಹದೇವ ಎಲ್ಲ ಬಂದು ಸಾರು ಕೂತರಂತೆ ಆರಾಮವಾಗಿ, ಒಬ್ಬರನ್ನು ಕೂತು. ಇದು ಸುಧರ್ಮದಲ್ಲಿ ನಡೆದಿರತಕ್ಕಂತಹ ಒಂದು ಕೊನೆಯ ಘಟ್ಟ. ಎಲ್ಲ ಕೂತಿದ್ದಾರೆ. ಭೀಷ್ಮಾದಿಗಳೆಲ್ಲ ಹೊರಟು ಹೋಗಿದ್ದಾರೆ. ಧೃತರಾಷ್ಟ್ರ, ಭೀಷ್ಮ ಎಲ್ಲ ಹೋಗಿದ್ದಾರೆ. ಉಳಿದವರು ದುರ್ಯೋಧನಾದಿಗಳು ಇದ್ದಾರೆ. ಈ ಸಭೆಯಲ್ಲಿ ಕೂತಾಗ ಇನ್ನು ದುರ್ಯೋಧನ ಬರಬೇಕು ಈ ಸಭೆಗೆ, ಒಡ್ಡೋಲಗ. ಆವಾಗ ನಿಜವಾಗ ಸುಧರ್ಮ ಏನು ಅದು ಗೊತ್ತಾಗುತ್ತೆ ಅಂತ. ಅಂದರೆ ಇದು ಸಾತ್ವಿಕ ಸಭೆ, ಸುಧರ್ಮ ಅದು ಹೇಗೆ ನಡೆಯಿತು, ದುರ್ಯೋಧನ ಅಲ್ಲಿ ಹೇಗೆ ಪ್ರವೇಶ ಮಾಡಿದ, ಅದರಿಂದ ಈ ಸುಧರ್ಮ ಒಳ್ಳೆಯ ಸಭೆ ಹೇಗಾಯಿತು, ಇದು ನಾವು ನೋಡಬೇಕಾದ್ದು, ಗಮನಿಸಬೇಕಾದ್ದು. ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಪ್ರವಚನವನ್ನು ಕೃಷ್ಣಾರ್ಪಣ ವಸ್ತು.